ಹಲೋ ಮಕ್ಕಳೇ, ಹಾಯ್ ಎವ್ರಿವನ್. ನಿಮ್ಮ ರಿಕ್ವೆಸ್ಟ್ ಮೇಲೆ ಮತ್ತೆ ಬಂದಿದ್ದೀನಿ. ಈ ದಿನ ನಾವು 2 ಮಾರ್ಕ್ಸ್ ಕ್ವಶನ್ ನೋಡೋಣ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಯಾವ ಚಾಪ್ಟರಿಂದ ಈಗ ಆಲ್ರೆಡಿ ಆಯಿತು. ನಾವು 5 ಮಾರ್ಕ್ಸ್ ಡೆರಿವೇಷನ್ ನೋಡಿದ್ವಿ. ನೆಕ್ಸ್ಟು 3 ಮಾರ್ಕ್ಸ್ ಕ್ವಶನ್ಸ್ ನೋಡಿದ್ವಿ. ಲೆಟ್ ಅಸ್ ಗೋ ಥ್ರೂ 2 ಮಾರ್ಕ್ಸ್. ಸ್ಟಾರ್ಟೇ ಮಾಡೋಣ. ನೋ ನೀಡ್ ಟು ವೇಸ್ಟ್ ಟೈಮ್. ನೋಡಿ ಮಕ್ಕಳೇ, ಯಾವ ಕ್ವಶನ್ಸ್ ಓದ್ಕೋಬೇಕು? ಇಲ್ಲಿ ನೋಡಿ, ಫಸ್ಟ್ ಚಾಪ್ಟರಿಂದ ನೋಡ್ಕೊಂಡು ಹೋಗೋಣ. ಸರ್, ಕೆಲವು ಕ್ವಶನ್ಸ್ ನೋಡಿ 3 ಮಾರ್ಕ್ಸ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ಕವರ್ ಆಗಿಬಿಟ್ಟಿದೆ. ಇಟ್ ಕ್ಯಾನ್ ಬಿ ಆಸ್ಕ್ ಫಾರ್ 2 ಆಲ್ಸೋ. ಸೊ 3 ನೋಡ್ಕೊಂಡ್ರೆ ಕೆಲವು ಕ್ವಶನ್ಸ್ 2 ಕವರ್ ಆಗಿಬಿಟ್ಟಿರುತ್ತೆ. ಯಾವುದು ಹೇಳ್ಕೊಡ್ಬೇಕು, ಇಂಪಾರ್ಟೆಂಟ್ ಏನೇನು ಉಳಿದಿದೆಯೋ ಅದು ಮಾತ್ರ ನೋಡುವ. ಸಿ ಫಸ್ಟ್, ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು? ಇಲ್ಲಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ, ಪೇರ್ ಆಫ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್, ಇದನ್ನೇನಂತ ಕರಿತೀವಿ? ಡೈಪೋಲ್. ನೆಕ್ಸ್ಟ್, ಡಿಫೈನ್ ಡೈಪೋಲ್ ಮೊಮೆಂಟ್. ಏನ್ ಡೈಪೋಲ್ ಮೊಮೆಂಟ್ ಅಂದ್ರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್, ಇಲ್ಲಿ ನೋಡಿ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಈದರ್ ಆಫ್ ದ ಚಾರ್ಜ್. ಇದು ಇಲ್ವಾ ಡೈಪೋಲು, ಇದ್ರದನ್ನ ಮ್ಯಾಗ್ನಿಟ್ಯೂಡ್ ತಗೋ. ಇವೆರಡರ ಮಧ್ಯೆ ಬಂದು ಡಿಸ್ಟೆನ್ಸ್ ಏನು ತಗೊಳ್ತೀನಿ? 2a ಅಂತ ತಗೋ. ಮ್ಯಾಗ್ನಿಟ್ಯೂಡ್ ಆಫ್ ಈದರ್ ಆಫ್ ದ ಚಾರ್ಜ್ ಇಂಟು ದ ಡಿಸ್ಟೆನ್ಸ್, ಅದನ್ನೇನಂತ ಕರಿತೀವಿ? ಡೈಪೋಲ್ ಮೊಮೆಂಟ್. ಸೊ ರೈಟ್ ದ ಫಾರ್ಮುಲಾ ಫಾರ್ ಡೈಪೋಲ್ ಮೊಮೆಂಟ್ ಅಂತ ಕೇಳ್ತಾನೆ. ಇದು ರೈಟ್ ದ SI ಯೂನಿಟ್. ನೋಡು, ಚಾರ್ಜ್ಗೆ ಏನು? ಕೂಲಂಬ್. ಇದು ಎ ಅಂದ್ರೆ ಏನು? ಡಿಸ್ಟೆನ್ಸ್, ಮೀಟರ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್? ಯಾವುದು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಚಾರ್ಜ್? ಇದು ನೋಡಿ, ನೆಗೆಟಿವ್ ಟು ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಯಾವುದು? ನೆಗೆಟಿವ್ ಟು ಪಾಸಿಟಿವ್. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಆಪೋಸಿಟ್. ಯಾವ ಕಡೆಯಿಂದ? ಪಾಸಿಟಿವ್ ಚಾರ್ಜ್ ಇಂದ ನೆಗೆಟಿವ್ ಚಾರ್ಜ್ಗೆ. ಆತ. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಂಬ್ಸ್ ಲಾ. ಸರ್, ಯಾವ ತರ ಎಕ್ಸ್ಪ್ಲೈನ್ ಮಾಡಬೇಕು? ಸ್ಟೇಟ್ಮೆಂಟ್ ನೋಡಬೇಕು. ಸಿ, ಈಗ ನನ್ಗೆ ಗೊತ್ತಿದೆ ಆಲ್ರೆಡಿ. ಐ ವಿಲ್ ಟೇಕ್ 2 ಪಾಯಿಂಟ್ ಚಾರ್ಜಸ್. ಕೀಪ್ ದಟ್ ಇನ್ ಮೈಂಡ್. ಇನ್ ಪಾಯಿಂಟ್ ಚಾರ್ಜಸ್ ಅಂತ ಮೆನ್ಷನ್ ಮಾಡಲೇಬೇಕು ಸ್ಟೇಟ್ಮೆಂಟ್ ಅಲ್ಲಿ, ಇಲ್ಲ ಅಂದ್ರೆ ನಿನಗೆ 0 ಕೊಡ್ತಾನೆ. ಸೊ 2 ಪಾಯಿಂಟ್ ಚಾರ್ಜಸ್ ಐ ವಿಲ್ ಕನ್ಸಿಡರ್ Q1 ಅಂಡ್ Q2. ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್. ಎಷ್ಟು ತಗೋಣ? R ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇರಲಿ. ಎಷ್ಟು ಡಿಸ್ಟೆನ್ಸ್ ಇರಲಿ? R ಅಷ್ಟು ಡಿಸ್ಟೆನ್ಸ್ ತಗೋಣ. Q1 Q2. ಆಯ್ತಾ? ಇವೆರಡರ ಮಧ್ಯೆ ಫೋರ್ಸ್ ಇರುತ್ತೆ. ಬಿಕಾಸ್ 2 ಚಾರ್ಜಸ್, ದೇರ್ ಎಕ್ಸಿಸ್ಟ್ ಎ ಫೋರ್ಸ್ ಬಿಟ್ವೀನ್ ದೆಮ್. ಲೈಕ್ ಚಾರ್ಜಸ್ ರಿಪಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ವಿತ್ ಸಮ್ ಫೋರ್ಸ್. ವಿ ನೀಡ್ ದಟ್ ಫೋರ್ಸ್. ಯಾವುದು? ಅಕಾರ್ಡಿಂಗ್ ಟು ಕೂಲಂಬ್ ಏನು? ದ ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯಾವುದಕ್ಕೆ? F is directly proportional to magnitude of product of magnitude of 2 charges, Q1 into Q2. And ಏನು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನಾಗಿರುತ್ತೆ? ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಲ್ವಾ? ಅದಕ್ಕೆ ಈ ಸ್ಟೇಟ್ಮೆಂಟ್ ಬರೀರಿ. ಅಷ್ಟೇ ಅಲ್ಲ, ಈ ಸ್ಟೇಟ್ಮೆಂಟ್ ಜೊತೆ ಇದು ಬರೀಬೇಕು ನೋಡು. ದ ಫೋರ್ಸ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ 2 ಚಾರ್ಜಸ್. ಇವೆರಡು ಚಾರ್ಜ್ ಲೈನ್, ಇದಲ್ವಾ ಲೈನ್ ಜಾಯಿನ್ ಮಾಡ್ತಿರೋದು. ಈ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತಿರುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲನೇಷನ್ ಅಂತ ಕೇಳ್ತಾನೆ. ನೀವೇನ್ ಮಾಡ್ತೀರಾ ಗೊತ್ತಾ ಮಕ್ಕಳೇ? ಸ್ಟೇಟ್ಮೆಂಟ್ ಮಾತ್ರ ಗೊತ್ತಿರುತ್ತೆ, ಬರ್ದು ಬಿಡ್ತೀರಾ. ಎಕ್ಸ್ಪ್ಲನೇಷನ್ ಬರೆಯಲ್ಲ, ಮಾರ್ಕ್ಸ್ ಲೂಸ್ ಮಾಡ್ಕೊಳ್ತೀರಾ. ಡೋಂಟ್ ಡೂ ದಟ್. ಜಸ್ಟ್ ಸಿಂಪಲ್. ನೋಡಿ ಇಲ್ಲಿ ಹೆಂಗ್ ಬರೀತೀನಿ. ಕನ್ಸಿಡರ್ 2 ಪಾಯಿಂಟ್ ಚಾರ್ಜಸ್ Q1 and Q2 separated by a distance or in free space. Then force according to Coulomb's law ಬರೀಬಹುದು. Force is equal to 1/4 epsilon naught into Q1 Q2 by R square. ಎಪ್ಸಿಲಾನ್ ನಾಟ್ ಅಂದ್ರೆ ಏನು? ಅದನ್ನ ಟರ್ಮ್ ಎಕ್ಸ್ಪ್ಲೇನ್ ಮಾಡಬೇಕು. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. Q1 and Q2 ಅಂದ್ರೆ ಗೊತ್ತು, R ಅಂದ್ರೆ ಗೊತ್ತು. ಇಲ್ಲಿ ನೆಕ್ಸ್ಟ್ ಏನ್ ಕೇಳ್ತಾನೆ? ಇದು ಇಂಪಾರ್ಟೆಂಟ್. ರೈಟ್ ಕೂಲಂಬ್ಸ್ ಲಾ ಇನ್ ವೆಕ್ಟಾರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಏನಿಲ್ಲ, ಕೂಲಂಬ್ಸ್ ಲಾ ಇನ್ ವೆಕ್ಟಾರ್ ಫಾರ್ಮ್ ಅಂದ್ರೆ ಇಲ್ಲಿ ನೋಡಿ, ಹಿಂಗ್ ಬರ್ದಿದ್ದೀನಲ್ಲ. ಏನ್ ಮಾಡಿ ಗೊತ್ತಾ? ಈ ತರ, ಇದೇ ಫಾರ್ಮುಲಾ ನೋಡಿ, ಈ ತರ ಬರ್ಕೋ. F12 ವೆಕ್ಟಾರ್ ಇಸ್ ಈಕ್ವಲ್ ಟು ಕೆ ಅಂದ್ರೆ ಇದು 1/4 ಎಪ್ಸಿಲಾನ್ ನಾಟ್ Q1 Q2 by R ಸ್ಕ್ವೇರ್ ಬರೀ. ಇಲ್ಲಿದೆಯಲ್ವಾ, ಯೂನಿಟ್ ವೆಕ್ಟಾರ್ ರೆಪ್ರೆಸೆಂಟ್ ಮಾಡ್ಬಿಡು. R12 ಯೂನಿಟ್ ವೆಕ್ಟಾರ್. ಸೊ ಯೂನಿಟ್ ವೆಕ್ಟಾರ್ ಗಿವ್ಸ್ ದ ಡೈರೆಕ್ಷನ್ ಅಲ್ವಾ? ಮುಗೀತು. ಅದು ಬರ್ದು ಇಲ್ಲಿ ಟರ್ಮ್ಸ್ ಎಕ್ಸ್ಪ್ಲನೇಷನ್ ಮಾಡ್ಕೊ. ಇಲ್ಲಿ R12 ಅಂದ್ರೆ ಏನು? ಯೂನಿಟ್ ವೆಕ್ಟಾರ್ ಅಲಾಂಗ್ 1 to 2. Q1 Q2 ಆರ್ ಚಾರ್ಜಸ್. ಕೆ ಅಂದ್ರೆ ಏನು? ಪರ್ಮಿಟಿವಿಟಿ. ಈ ತರ ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ನೆಕ್ಸ್ಟ್, ರೈಟ್ 2 ಲಿಮಿಟೇಷನ್ಸ್ ಆಫ್ ಕೂಲಂಬ್ಸ್ ಲಾ. ಕೂಲಂಬ್ಸ್ ಲಾ ಯಾವಾಗ ಅಪ್ಲಿಕಬಲ್ ಆಗುತ್ತೆ, ಯಾವಾಗ ಆಗಲ್ಲ ಅಂತ ಗೊತ್ತಿರಬೇಕು. ಇಟ್ ಈಸ್ ಓನ್ಲಿ ಅಪ್ಲಿಕಬಲ್ ಫಾರ್ ವಾಟ್? ಪಾಯಿಂಟ್ ಚಾರ್ಜಸ್. ಪಾಯಿಂಟ್ ಚಾರ್ಜಸ್ ಇದ್ರೆ ಮಾತ್ರ ಅಪ್ಲಿಕಬಲ್ಲು. ಆಯ್ತಾ? ಇಟ್ ಈಸ್ ನಾಟ್ ಅಪ್ಲಿಕಬಲ್ ಫಾರ್ ಚಾರ್ಜಸ್ ಅಂಡ್ ಚಾರ್ಜಸ್. ಇಫ್ ಚಾರ್ಜಸ್ ಆರ್ ಅಂಡರ್ ಮೋಷನ್, ಯಾವುದನ್ನ ಒಂದು ಚಾರ್ಜ್ ಇಫ್ ಇಟ್ ಈಸ್ ಅಂಡರ್ ಮೋಷನ್, ಇಟ್ ಈಸ್ ನಾಟ್ ಅಪ್ಲಿಕಬಲ್. ನೆಕ್ಸ್ಟ್, ದೇ ಆರ್ ಅಪ್ಲಿಕಬಲ್ ಇಫ್ ಡಿಸ್ಟೆನ್ಸ್ ಬಿಟ್ವೀನ್ ಏನಾಗಿರ್ಬೇಕು ಗೊತ್ತಾ?
ದೇ ಆರ್ ನಾಟ್ ಅಪ್ಲಿಕೇಬಲ್. ಈಗ ಎರಡು ಚಾರ್ಜ್ ಮಧ್ಯೆ ಡಿಸ್ಟೆನ್ಸು 10⁻⁻15 ಮೀಟರ್ಗಿಂತ ಕಡಿಮೆ ಇದ್ರೆ 10⁻⁻15 ಮೀಟರ್ಗಿಂತ ಕಡಿಮೆ ಇದ್ರೆ ದಿಸ್ ಇಸ್ ನಾಟ್ ಅಪ್ಲಿಕಬಲ್. 3 ಡಿಫರೆನ್ಸ್. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್. ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ, ರೈಟ್ ಇಟ್ಸ್ ಫಾರ್ಮುಲಾ ಅಂಡ್ ಎಸ್ ಐ ಯೂನಿಟ್. ಯಾವುದನ್ನ ಕೇಳ್ತಾನೆ, ಇದನ್ನ ಯಾವ ಥರ, ಇದೊಂದು ದೊಡ್ಡ ಸೋರ್ಸ್ ಚಾರ್ಜ್ ತಗೊಳ್ತೀನಿ, ಇದು ಸೋರ್ಸ್ ಚಾರ್ಜ್. ಇದರ ಹತ್ರ ಒಂದು ಪಾಸಿಟಿವ್ ಟೆಸ್ಟ್ ಚಾರ್ಜ್ ತಗೊಳ್ತೀನಿ. ಈ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅನ್ನ ಈ ಸೋರ್ಸ್ ಚಾರ್ಜ್ ಹತ್ರ ತಗೊಂಬಂದ್ರೆ ಇದನ್ನ ತಳ್ಳುತ್ತೆ ಅಲ್ವಾ. ಇಟ್ ವಿಲ್ ಪುಷ್ ಇಟ್ ವಿತ್ ಸಮ್ ಫೋರ್ಸ್. ಈ ಪಾಯಿಂಟ್ ಅಲ್ಲಿ ಇದ್ದಾಗ ಅಲ್ವಾ, ಈ ಪಾಯಿಂಟ್ ಅಲ್ಲಿ ಇದ್ದಾಗ ಇದು ತಳ್ಳುತ್ತೆ ವಿತ್ ಸಮ್ ಫೋರ್ಸ್. ಎಷ್ಟು? ಎಫ್ ಫಸ್ಟ್ ಫೋರ್ಸ್ ಅಲ್ಲಿ. ಯಾವ್ದನ್ನ ತಳ್ತಿದೆ? ಟೆಸ್ಟ್ ಚಾರ್ಜ್ ಅನ್ನ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂದ್ರೆ ಏನು? ಇಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್. ಇಲ್ಲಿ ಪಾಯಿಂಟ್ ಪಿ. ನೆಕ್ಸ್ಟ್ ಎಫ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಏನು? ಎಫ್ ಬೈ ಕ್ಯೂ. ಮತ್ತೆ ಎಸ್ ಯೂನಿಟ್ ಏನಾಗುತ್ತೆ? ಫೋರ್ಸ್ ಪರ್ ಚಾರ್ಜ್ ನ್ಯೂಟನ್ ಪರ್ ಕೂಲಮ್. ವೋಲ್ಟ್ ಪರ್ ಮೀಟರ್ ಯಾವುದು? ಇನ್ನೊಂದು ಸೆಕೆಂಡ್ ಚಾಪ್ಟರ್ ಬರಿತೀವಲ್ವಾ, ಇ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆರ್ ಅಂತ ಬರಿತೀವಿ, ಅದಕ್ಕೆ ಇದು ವೋಲ್ಟ್ ಪರ್ ಮೀಟರ್ ಆಯ್ತು. ಮತ್ತೆ ಇದು ನನ್ನ ಫಾರ್ಮುಲಾ ಕೇಳ್ತಾನೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಪಾಯಿಂಟ್ ಚಾರ್ಜ್ ಅಂತ ಕೇಳಿದ್ರೆ ಇದು ಸುಮ್ಮನೆ ನಾನು ಆ್ಯಡ್ ಮಾಡ್ತಿದ್ದೀನಿ ಕ್ವಶನ್. ಪಾಯಿಂಟ್ ಚಾರ್ಜ್ ತಗೊಂಡ್ರೆ ಹೆಂಗ್ ಬರುತ್ತೆ? ಇ ಇಸ್ ಈಕ್ವಲ್ ಟು 1/4πε0 ಕ್ಯೂ ಬೈ ಆರ್ ಸ್ಕ್ವೇರ್. ಇದು ಪಾಯಿಂಟ್ ಚಾರ್ಜ್ಗೆ. ಇದು ಬರೆದು ಬಿಟ್ಟು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಡು ಅಷ್ಟೆ. ಏನು? ಕ್ಯೂ ಅಂದ್ರೆ ಚಾರ್ಜು, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜು. ಆರ್ ಅಂದ್ರೆ ಏನು? ಡಿಸ್ಟೆನ್ಸ್ ಆಫ್ ದ ಚಾರ್ಜ್ ಫ್ರಮ್ ದ ಪಾಯಿಂಟ್. ε0 ಅಂದ್ರೆ ಗೊತ್ತು. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಚಾಪ್ಟರ್. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್, ರೈಟ್ ಇಟ್ಸ್ ಫಾರ್ಮುಲಾ ಅಂಡ್ ಎಸ್ ಐ ಯೂನಿಟ್. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಯಾವ ಥರ? ಇಲ್ಲೇ ಅದೇ ಥರ. ಇಲ್ಲೊಂದು ಚಾರ್ಜ್ ಇರಲಿ, ಪ್ಲಸ್ ಚಾರ್ಜು. ಈಗ ಇನ್ನೊಂದು ಚಾರ್ಜನ್ನ ಎಲ್ಲಿರುತ್ತೆ? ಇನ್ಫಿನಿಟಿ ಹತ್ರ ಒಂದು ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಇರುತ್ತೆ. ಎಲ್ಲಿರುತ್ತೆ? ಇನ್ಫಿನಿಟಿ. ಇನ್ಫಿನಿಟಿಯಿಂದ ಈ ಪಾಯಿಂಟಿಗೆ ತಗೊಂಡ್ಬರ್ತಾ ಇದ್ದೀನಿ. ಅದಕ್ಕೆ ಏನು ಮಾಡಬೇಕು ನಾನು? ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್. ಯಾವ ಪಾಯಿಂಟಿಗೆ ತರ್ತಾ ಇದ್ದೀನೋ, ಇಲ್ಲಿ ಪಾಯಿಂಟಿಗೆ ಪೀಕ್ ತಂದ್ರೆ ಅಲ್ಲಿ ಏನು ಸಿಗುತ್ತೆ? ಆ ಪಾಯಿಂಟ್ ಅಲ್ಲಿ ನನಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸಿಗುತ್ತೆ. ದಟ್ ಈಸ್ ದ ಡೆಫಿನೇಷನ್. ನೆಕ್ಸ್ಟ್ ವರ್ಕ್ ಡನ್ ಏನಿದು? ವಿ ಇಸ್ ಈಕ್ವಲ್ ಟು ವರ್ಕ್ ಡನ್ ಪರ್ ಚಾರ್ಜ್. ಎಸ್ ಐ ಯೂನಿಟ್ ಏನು? ವೋಲ್ಟ್. ಎಸ್ ಐ ಯೂನಿಟ್ ಏನು? ವೋಲ್ಟ್. ಈಗ ಅಕಸ್ಮಾತ್ ಏನನ್ನ ಚಾರ್ಜ್ ಪ್ಲಸ್ ಕ್ಯೂ ಇದ್ರೆ ಇದು ಇದಾಗೋಯ್ತು ಫಾರ್ಮುಲಾ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಕೇಳ್ದಂಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಕೇಳ್ತಾನೆ. ಎಲೆಕ್ಟ್ರಿಕ್ ಅವಾಗ ಏನಾಗುತ್ತೆ? ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು 1/4πε0 ಕ್ಯೂ ಬೈ ಆರ್. ನೋಡಿ ಡಿಫರೆನ್ಸ್, ಕ್ಯೂ ಬೈ ಆರ್, ದಟ್ ಈಸ್ ದ ಡಿಫರೆನ್ಸ್ ಯು ನೀಡ್ ಟು ರಿಮೆಂಬರ್. ಅದು ಆರ್ ಸ್ಕ್ವೇರ್ ಆಗುತ್ತೆ, ಇಲ್ಲಿ ಆರ್ ಆಗುತ್ತೆ. ಇಫ್ ಚಾರ್ಜ್ ಪ್ಲಸ್ ಇದ್ರೆ ಪ್ಲಸ್ ತಗೋ, ಮೈನಸ್ ಇದ್ರೆ ಮೈನಸ್ ತಗೋ. ನೆಕ್ಸ್ಟ್, ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್? ಮೆನ್ಷನ್ ಒನ್ ಆಫ್ ಇಟ್ಸ್ ಯೂಸ್. ಏನು ಎಲೆಕ್ಟ್ರೋಸ್ಟ್ಯಾಟಿಕ್ ಯೂಸಿಂಗ್ ಅಂದ್ರೆ, ಶೀಲ್ಡಿಂಗ್ ಅಂದ್ರೆ ಏನಿಲ್ಲ. ಈಗ ಒಂದು ಮೆಟಾಲಿಕ್ ಕಂಡಕ್ಟರ್ ತಗೊಂಡ್ರೆ ನಾನು, ಚಾರ್ಜಸ್ ಓನ್ಲಿ ಲೈಸ್ ಆನ್ ದ ಸರ್ಫೇಸ್ ಅಲ್ವಾ. ಚಾರ್ಜು ಮೇಲೆ ಮಾತ್ರ ಇರುತ್ತೆ, ಒಳಗಡೆ ಹೋಗಲ್ಲ. ಸೊ ಚಾರ್ಜ್ ಇನ್ಸೈಡ್ ಈಸ್ 0, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ಅಂದ್ರೆ ಏನಾಯ್ತು? ಇನ್ಸೈಡ್ ದ ರೀಸನ್ ಎಲೆಕ್ಟ್ರಿಕ್ ಫೀಲ್ಡ್ 0 ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕೆನಾಟ್ ಎಂಟರ್ ಅಲ್ವಾ. ಅಂದ್ರೆ ಈ ಒಳಗಡೆ ಇರೋ ರೀಜನ್ ಏನಾಗಿದೆ? ಇಟ್ ಈಸ್ ಯಾವ್ದ್ರಿಂದ? ಇಟ್ ಈಸ್ ಪ್ರೊಟೆಕ್ಟಿಂಗ್ ಎ ಸ್ಪೆಸಿಫಿಕ್ ರೀಜನ್ ಆಫ್ ಎ ಸ್ಪೇಸ್ ಫ್ರಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಆಚೆ ಕಡೆಯಿಂದ ಬರೋದು ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಇದನ್ನೇನಂತ ಕರಿತೀವಿ? ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಒನ್ ಆಫ್ ದ ಯೂಸ್, ಪ್ರೊಟೆಕ್ಷನ್ ಡ್ಯೂರಿಂಗ್ ಲೈಟ್ನಿಂಗ್. ಇಫ್ ಯು ಆರ್ ಇನ್ ಕಾರ್ ಆರ್ ಯಾವ್ದನ್ನ ಬಸ್ ಅಲ್ಲೋ ಇದ್ರೆ ಇಟ್ ವಿಲ್ ಪ್ರಿವೆಂಟ್ ಯು ಫ್ರಮ್ ದಟ್. ಅಷ್ಟೇ ಅಲ್ಲ, ಸ್ಮಾಲ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಕಂಪ್ಯೂಟರು ಇದು ತಗೊಂಡ್ರೆ ಅದರೊಳಗೆ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಪ್ಲಿಕೇಶನ್ ಮಾಡ್ತೀವಿ. ಸೊ ಟು ಪ್ರಿವೆಂಟ್ ಇಟ್ಸ್ ಫ್ರಮ್ ಡ್ಯಾಮೇಜಿಂಗ್ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ electronic appliances. Next, what is capacitance? Write its SI unit. Capacitance ಅಂದ್ರೆ ಏನು? It is the ratio of charge stored per unit potential difference. ಏನು? Charge per potential difference. SI unit ಏನು? Farad. SI unit ಏನು? Farad. Next, write the expression for energy stored in capacitor. ಸರ್ ಇಷ್ಟು ಟರ್ಮ್ಸ್ ಅಲ್ಲಿ ಬರ್ಕೋಬಹುದು ನಿನ್ ಫಾರ್ಮುಲಾ ಆಯ್ತಾ. ಇಲ್ಲೇನು ಸಿ ಅಂದ್ರೆ ಏನಪ್ಪ? ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್. ಟರ್ಮ್ ಎಕ್ಸ್ಪ್ಲನೇಷನ್. ವಿ ಅಂದ್ರೆ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪ್ಲೇಟ್ಸ್ ಆಫ್ ಕೆಪಾಸಿಟರ್. ಮತ್ತೆ ಏನು? ಕ್ಯೂ ಅಂದ್ರೆ ಏನು? ಚಾರ್ಜ್ ಸ್ಟೋರ್ಡ್ ಇನ್ ಇದರ್ ಸೈಡ್ ಆಫ್ ದ ಕೆಪಾಸಿಟರ್. ಅದಾದ್ಮೇಲೆ ನೋಡು, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ಸ್
ಓಮ್ಸ್ ಲಾ ಅಂತ ಕೇಳಿದ್ದಾನೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ ಯಾವುದು? ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ದು. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವುದು. ಇದು ನೋಡಿ, ಇದು ಬರೀಲೇಬೇಕು. ಓಮ್ಸ್ ಲಾ ಸ್ಟೇಟ್ ದಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಇದು ಬರೀಲೇಬೇಕು ನೀನು. ಅದು ಬರೀದಿರ ನೀನು ಇದು ಬರೆದು ಬಿಡ್ತೀಯ, ಕರೆಂಟ್ ಥ್ರೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಇದು ಬರದೇ ಬರೀಬೇಕು, ಆ ಕಂಡೀಷನ್ ಅಪ್ಲೈ ಮಾಡೇ ಬರೀಬೇಕು. ದ ಕರೆಂಟ್ ಥ್ರೂ ದ ಕಂಡಕ್ಟರ್ ಏನಾಗಿರುತ್ತೆ? ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ಸ್ ಎಂಡ್ಸ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೇಳಿದಾನೆ. ಸ್ಟೇಟ್ಮೆಂಟ್ ಬರೆದು ಬಿಡ್ತೀಯಾ ಸರ್? ಬರ್ದಿದ್ದೀನಿ ಅನ್ಕೊಳ್ತೀಯ? ಅಲ್ಲ, ಹೆಂಗ್ ಬರೀಬೇಕು? ಏನಿಲ್ಲ ನೋಡು. ಅಕಾರ್ಡಿಂಗ್ ಟು ಏನಾಗಿರುತ್ತೆ? ವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಪ್ರಪೋರ್ಷನಲ್ ಟು ಕರೆಂಟಾ. ಇಲ್ಲಿ ಈ ತರ ವಿ ಪ್ರಪೋರ್ಷನಲ್ ಟು ಐಯ. ಇಲ್ಲಿ ಏನ್ ಮಾಡೋಣ? ವಿ ಇಸ್ ಈಕ್ವಲ್ ಟು, ಇಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದ್ರೆ ಐ ಆರ್. ಆರ್ ಅಂದ್ರೆ ಏನು? ಕಾನ್ಸ್ಟೆಂಟ್. ಏನದು? ರೆಸಿಸ್ಟೆನ್ಸ್. ಅಷ್ಟೇ. ಅಷ್ಟು ಸಿಂಪಲ್ ಆಗಿ ಬರೆದ್ರೆ ಎಕ್ಸ್ಪ್ಲನೇಷನ್ ಮುಗಿದೋಯ್ತು. ನೆಕ್ಸ್ಟ್ ಓಮ್ಸ್ ಲಾ ಅಪ್ಲಿಕಬಲ್. ಈಗ ಕೇಳ್ತಾನೆ ಗ್ರಾಫ್. ರೈಟ್ ಎ ಗ್ರಾಫ್ ಫಾರ್ ಓಮಿಕ್ ಡಿವೈಸಸ್, ನಾನ್ ಓಮಿಕ್ ಡಿವೈಸಸ್. ಗಿವ್ ಅನ್ ಎಕ್ಸಾಂಪಲ್. ಓಮಿಕ್ ಡಿವೈಸ್ ಅಂದ್ರೆ ಏನು? ನಾನ್ ಓಮಿಕ್ ಡಿವೈಸ್ ಅಂದ್ರೆ ಏನು? ಓಮಿಕ್ ಡಿವೈಸ್ ಅಂದ್ರೆ ದ ಡಿವೈಸಸ್ ವಿಚ್ ಒಬೇಸ್ ಓಮ್ಸ್ ಲಾ. ಅದು ಒಬೇ ಮಾಡ್ತು ಅಂದ್ರೆ ಏನಾಗಿರುತ್ತೆ? ವಿ ವರ್ಸಸ್ ಐ ಏನಾಗಿರುತ್ತೆ? ಸ್ಟ್ರೈಟ್ ಲೈನ್. ಇದನ್ನ ಏನಂತ ಕರಿತೀಯ ಈ ಡಿವೈಸ್ನ? ಓಮಿಕ್. ಯಾವುದು ಎಕ್ಸಾಂಪಲ್ಲು? ನಮ್ದು ರಿಯೋಸ್ಟ್ಯಾಟ್ ಇರುತ್ತಲ್ಲ, ರಿಯೋಸ್ಟ್ಯಾಟು, ಆಮ್ಮೀಟರು, ವೋಲ್ಟ್ ಮೀಟರು, ಇವೆಲ್ಲ. ನೆಕ್ಸ್ಟು ಹೆಂಗೋ ಇತ್ತು. ಯಾವ ಡಿವೈಸು ಓಮ್ಸ್ ಲಾನ ಒಬ್ಬೆ ಮಾಡಲು ಅದನ್ನೇನಂತ ಕರಿತೀವಿ? ನಾನ್ ಓಮಿಕ್ ಡಿವೈಸಸ್. ಯಾವ್ದು ಎಕ್ಸಾಂಪಲ್ಲು? ಸೆಮಿ ಕಂಡಕ್ಟರು, ಟ್ರಾನ್ಸಿಸ್ಟರು, ಈ ಥರ ತಗೊಂಡು ಹೋಗ್ಬೋದು. ಆಯ್ತಾ? ನೆಕ್ಸ್ಟ್ ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ, ರೈಟ್ ಇಟ್ಸ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಾನೆ. ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಏನು? ಇಟ್ ಈಸ್ ದ ಆವರೇಜ್ ವೆಲಾಸಿಟಿ ಅಕ್ವೈರ್ಡ್ ಬೈ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್ ಡ್ಯೂ ಟು ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಥರ ಒಂದು ವೈರ್ ಇದು. ಇದಕ್ಕೆ ನಾನು ಏನಾದ್ರು ಅಪ್ಲೈ ಮಾಡ್ತೀನಿ? ಬ್ಯಾಟ್ರಿ ಅಪ್ಲೈ ಮಾಡಿದೆ. ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಇದು ಪ್ಲಸ್ಸು, ಇದು ಮೈನಸ್ಸು. ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ. ಈ ಎಲೆಕ್ಟ್ರಾನ್ ಏನಾಗುತ್ತೆ? ಈ ಥರ ಡ್ರಿಫ್ಟ್ ಆಗುತ್ತೆ. ಸೊ ಡೈರೆಕ್ಷನ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಈಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಯಾವುದು? ಎಲೆಕ್ಟ್ರಾನ್. ಇಲ್ಲಿ ಮೈನಸ್ ಬರ್ಕೋಬಹುದು ಅಲ್ವಾ? ದಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ ಇಸ್ ದ ಆವರೇಜ್ ವೆಲಾಸಿಟಿ ಅಕ್ವೈರ್ಡ್ ಬೈ ದ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್ ಡ್ಯೂ ಟು ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಫಾರ್ಮುಲಾ. ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳಿದ್ರೆ ಇ ಅಂದ್ರೆ ಏನು? ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ಕ್ಯಾಪಿಟಲ್ ಲೆಟರ್ ಇ ಅಂದ್ರೆ ಏನು? ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಟೌ ಅಂದ್ರೆ ಏನು? ರಿಲ್ಯಾಕ್ಸೇಷನ್ ಟೈಮ್. ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು? ಇಟ್ ಈಸ್ ದ ಟೈಮ್ ಇಂಟರ್ವಲ್ ಬಿಟ್ವೀನ್, ಅದೇ ಆವರೇಜ್ ಟೈಮ್ ಇಂಟರ್ವಲ್ ಬಿಟ್ವೀನ್ ಟೂ ಸಕ್ಸೆಸಿವ್ collisions between electrons and fixed atoms of the conductor. Next, define mobility and electrons of the conductor. Define mobility and write its SI unit ಅಂತ ಕೇಳ್ತಾನೆ. Define mobility ಅಂದ್ರೆ ಏನು? ಇಲ್ಲೇ ಇದೆಯಲ್ಲ, drift velocity per unit electric field. It is the drift velocity per unit electric field. SI unit ಬರ್ಕೊಂಡ್ರೆ ಇದೊಂದು ಬರ್ಬೋದು, ಇದೊಂದು ಬರೀಬೋದು. ಜ್ಞಾಪಕ ಇಟ್ಕೋಬೇಕದು. ಇದು ನೋಡಿ ಇಂಪಾರ್ಟೆಂಟ್. ಸ್ಟೇಟ್ ಕಿರ್ಚಾಫ್ಸ್ ಕರೆಂಟ್ ಲಾ ಅಂಡ್ ರೈಟ್ ಇಟ್ಸ್ ಸಿಗ್ನಿಫಿಕೆನ್ಸ್. ಏನಾಗಿರುತ್ತೆ? ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ಸ್ ಅಟ್ ಎ ಜಂಕ್ಷನ್ ಈಸ್ 0. ಅಂದರೆ ಈಗ ಇಲ್ಲೊಂದು ಜಂಕ್ಷನ್ ತಗೊಳ್ತೀನಿ. ಇಲ್ಲಿ ಈ ಥರ ಒಂದು 1 2 3. ಇಲ್ಲಿ I1 ಅಷ್ಟು ಕರೆಂಟ್ ಬರಲಿ, ಇಲ್ಲಿ I2 ಅಷ್ಟು ಕರೆಂಟ್ ಬರಲಿ, ಇಲ್ಲಿ I3 ಇರಲಿ, ಇಲ್ಲಿ I4 ಇರಲಿ, ಇಲ್ಲಿ I5. ಏನಾಗ್ತಿದೆ? ಇದು ಜಂಕ್ಷನ್ನು. ಇಲ್ಲಿ I1 ಅಂಡ್ I2 ಎಂಟ್ರಿ ಆಗ್ತಿದೆ, I2 I3 I4 I5 ಎಕ್ಸಿಟ್ ಆಗ್ತಿದೆ. ಟೋಟಲ್ ಏನು ಮಾಡಬೇಕು? I1 ಇಸ್ ಪ್ಲಸ್ I2 ಇಸ್ ಈಕ್ವಲ್ ಟು ಏನಾಗಿರುತ್ತೆ? I3 ಪ್ಲಸ್ I4 ಪ್ಲಸ್ I5. ಇದನ್ನೆಲ್ಲ ಈ ಕಡೆ ತೊಗೊಂಬಂದ್ರೆ ಟೋಟಲ್ ನೆಟ್ ಕರೆಂಟ್ ಏನಾಗಿರುತ್ತಪ್ಪ? 0. ಅದೇ ಇದು. ಇದೇನಿದು? ಕನ್ಸರ್ವೇಷನ್ ಚಾರ್ಜ್. ಏನು ಸಿಗ್ನಿಫಿಕೆನ್ಸ್ ಇದು? ಕನ್ಸರ್ವೇಷನ್ ಆಫ್ ಚಾರ್ಜ್. ಯಾಕೆ? ಕರೆಂಟ್ ಇದ್ರೆ ಏನು ಕರೆಂಟ್ ಫಾರ್ಮುಲಾ? Q/T. Q ಅಂದ್ರೆ ಏನು? ಚಾರ್ಜ್. ಅದಕ್ಕೋಸ್ಕರ ಕನ್ಸರ್ವೇಷನ್ ಆಫ್ ಚಾರ್ಜ್. ಚಾರ್ಜಸ್ ಕನ್ಸರ್ವ್. ನೆಕ್ಸ್ಟ್ ಸ್ಟೇಟ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ, ರೈಟ್ ಇಟ್ಸ್ ಸಿಗ್ನಿಫಿಕೆನ್ಸ್. ಅಂದರೆ ಈಗ ಇಲ್ಲೊಂದು ಕಂಡಕ್ಟರ್ ಹಿಂಗೆ ನೋಡಿ, ರೆಜಿಸ್ಟಾರ್ ಅಂತ ಹಿಂಗೆ ತೊಗೊತೀನಿ. ಇಲ್ಲಿ ಬ್ಯಾಟ್ರಿ ಇರಲಿ ಹಿಂಗೆ, ಇದು EMF E, ಇದು ಕರೆಂಟ್ I, ಇದು R ರೆಸಿಸ್ಟೆನ್ಸು, ಇದು ಒಂದು ಲೂಪ್ಗೆ ಅಪ್ಲೈ ಮಾಡೋದಲ್ವ ನಾವು ಕಿರ್ಚಾಫ್ಸ್ ವೋಲ್ಟೇಜ್ನ. ಹಿಂಗೆ ಬರೆದ್ರೆ ನಾನು ಈ ಡೈರೆಕ್ಷನಲ್ಲಿ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಹಿಂಗೆ ಹೋದ್ರೆ ಏನಾಗುತ್ತೆ? -IR, ಹೇಳಿ ಕರೆಕ್ಟ್, -IR ಪ್ಲಸ್ E ಈಸ್ ಈಕ್ವಲ್ ಟು 0. ಈ ಥರ ತಗೋಬೋದು ಅಲ್ವಾ? ನಾನು ಇದು ಅಪ್ಲೈ ಮಾಡಿಕೊಂಡ್ರೆ ಇದು ಇದ್ರೆ E, V ಇದ್ರೆ V, ಏನಿದ್ರೆ ಅದು ಅಷ್ಟೇ. ಸೊ ಯು ಹ್ಯಾವ್ ಟು ಅಪ್ಲೈ ಫಾರ್ ದ ಲೂಪ್. ಅಂದರೆ ಏನು? ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸಸ್. ಇಲ್ಲಿರೋ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ತಗೋ, ಆರ್ ಪ್ರಾಡಕ್ಟ್ಸ್ ಆಫ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಅಂಡ್ ಎಲೆಕ್ಟ್ರೋಮೋಟಿವ್ ಫೋರ್ಸಸ್ EMF ಅಂತ. ಈ ಕ್ಲೋಸ್ಡ್ ಲೂಪ್ ಈಸ್ 0. ಸಮ್ ಆಫ್ ಹೆಂಗೆ ಬರ್ಕೋಬೋದು? ಹಿಂಗೆ ಈ ಥರ ಸಮೇಷನ್ ಆಫ್ ಈ ಥರ
ಐ ಇಂಟು ಆರ್ ಇಸ್ ಈಕ್ವಲ್ ಟು 0 ಹಿಂಗೆ ಬರೀಬೋದು. ಆಯ್ತಾ, ಈ ಥರ ಬರ್ಕೋಬೋದು ನೀನು. ನೆಕ್ಸ್ಟ್, ವಾಟ್ ಈಸ್ ದಿಸ್ ಕನ್ಸರ್ವೇಷನ್ ಆಫ್ ಎನರ್ಜಿ? ಸೊ ಎನರ್ಜಿ ಕನ್ಸರ್ವ್ ಆಗುತ್ತೆ ಇದರೊಳಗೆ. ನೆಕ್ಸ್ಟ್ ಕ್ವಶನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್, ನೋಡು, ರೈಟ್ ದ, ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆನ್ ಚಾರ್ಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇವಾಗ ಯಾವ್ದನ್ನ ಒಂದು ಚಾರ್ಜು ಮ್ಯಾಗ್ನೆಟಿಕ್ ವಿ ಅನ್ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ವಿ ಎಷ್ಟು ವೆಲಾಸಿಟಿಲಿ ಹೋಗ್ತಿದೆ ಅಂತ ಇಟ್ಕೋ. ಅದಕ್ಕೆ ಫಾರ್ಮುಲಾ ಏನು? ಕ್ಯೂ ವಿ ಬಿ ಸೈನ್ ಥೀಟಾ. ಎಕ್ಸ್ಪ್ಲೈನ್ ದ ಟರ್ಮ್ಸ್. ಯಾವಾಗ ಮ್ಯಾಕ್ಸಿಮಮ್, ಯಾವಾಗ ಮಿನಿಮಮ್? ಸೊ ಕ್ಯೂ ಅಂದ್ರೆ ಏನು? ಚಾರ್ಜ್. ವಿ ಅಂದ್ರೆ ಏನು? ವೆಲಾಸಿಟಿ ಆಫ್ ದ ಚಾರ್ಜ್. ಇದೇನಿದು? ಚಾರ್ಜ್. ಇದೇನಿದು? ವೆಲಾಸಿಟಿ ಆಫ್ ದ ಚಾರ್ಜ್. ಬಿ ಅಂದ್ರೆ ಏನು? ಮ್ಯಾಗ್ನೆಟಿಕ್ ಫೀಲ್ಡ್. ಥೀಟಾ ಅಂದ್ರೆ ಏನು? ಆಂಗಲ್ ಬಿಟ್ವೀನ್ ಸೈನ್ ಥೀಟಾ ಅಲ್ವಾ? ಇಟ್ ಈಸ್ ದ ಆಂಗಲ್ ಬಿಟ್ವೀನ್ ಯಾವುದು? ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಯಾವಾಗ ಮಿನಿಮಮ್ ಇರುತ್ತೆ? ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಥೀಟಾ. ಈಗ ಥೀಟಾ 0 ಡಿಗ್ರಿ ಇದ್ರೆ ನೋಡಿ, ಇಲ್ಲಿ ಥೀಟಾ ಫಸ್ಟ್ ನೋಡೋಣ. ಮ್ಯಾಕ್ಸಿಮಮ್, ಇಲ್ಲಿ ಮ್ಯಾಕ್ಸಿಮಮ್ ಫೋರ್ಸ್ ಯಾವಾಗ ಬರುತ್ತೆ? ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ದೆನ್ ಸೈನ್ 90 ಬಂದು 1. ಸೊ ಅವಾಗ ಮ್ಯಾಕ್ಸಿಮಮ್ಮು. ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಸೈನ್ 0 ಬಂದು 0, ಅವಾಗ ಮಿನಿಮಮ್. ಫೋರ್ಸ್ ಅಕ್ಕರ್ಸ್ ವೆನ್ ವೆಲಾಸಿಟಿ ವೆಕ್ಟಾರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ವೆಲಾಸಿಟಿ ವೆಕ್ಟಾರು ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಆಂಗಲ್ಲು 90 ಡಿಗ್ರಿ. ಅದೇ ಎರಡು ಪ್ಯಾರಲಲ್ ಇದ್ರೆ ವೆಲಾಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡು ಪ್ಯಾರಲಲ್ ಇರಲಿ ಆಂಟಿ ಪ್ಯಾರಲಲ್ ಇರಲಿ, ಅವಾಗ ಏನಾಗುತ್ತೆ? ಫೋರ್ಸ್ ಬಂದು ಮಿನಿಮಮ್. ಅದೇ ತರ ಈಗ ಒಂದು ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್, ಈ ತರ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲೊಂದು ಕಂಡಕ್ಟರ್ ತಗೊಳ್ತೀನಿ ನಾನು. ಏನ್ ತಗೊಳ್ತೀನಿ? ಕಂಡಕ್ಟರ್. ಇದರಲ್ಲಿ ಹೈಯೆಸ್ಟ್ ಕರೆಂಟ್ ಪಾಸ್ ಮಾಡ್ತೀನಿ. ಎಲ್ ಬಿ ದ ಲೆಂತ್ ಆಫ್ ದ ಕಂಡಕ್ಟರ್. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದ್ರೆ ಅದ್ರ ಸುತ್ತಲೂ ಏನಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್. ಅದನ್ನ ಇನ್ನೊಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟಿರ್ತೀನಿ. 2 ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಇದೇ ಎಕ್ಸ್ಪೀರಿಯನ್ಸ್ ಫೋರ್ಸ್. ಅದಕ್ಕೆ ಫಾರ್ಮುಲಾ ಏನು? ಬಿಲ್ ಸೈನ್ ಥೀಟಾ. ಬಿ ಐ ಎಲ್ ಸೈನ್ ಥೀಟಾ. ಬಿ ಅಂದ್ರೆ ಏನು? ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಐ ಅಂದ್ರೆ ಏನು? ಕರೆಂಟ್ ಥ್ರೂ ದ ಕಂಡಕ್ಟರ್. ಕರೆಂಟ್ ಥ್ರೂ ದ ಕಂಡಕ್ಟರ್. ಎಲ್ ಅಂದ್ರೆ ಏನು? ಲೆಂತ್ ಆಫ್ ದ ಕಂಡಕ್ಟರ್. ನೆಕ್ಸ್ಟ್ ಥೀಟಾ ಅಂದ್ರೆ ಏನು? ಆಂಗಲ್ ಬಿಟ್ವೀನ್ ಯಾವ್ದು ತಗೋಬೇಕು? ಎಲ್ ಅಂಡ್ ಬಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಲೆಂತ್. ಎಸ್. ನೆಕ್ಸ್ಟ್ ಲಾಸ್ಟ್ ಟೈಮ್ ನೋಡಿ ಇದೇ ಕ್ವಶನ್ ಕೇಳಿದ್ದ. ವಾಟ್ ಈಸ್ ಲಾರೆಂಜ್ ಫೋರ್ಸ್? ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದಿಸ್ ಅಂತ ಕೇಳ್ಬಿಟ್ಟು ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳಿದ್ದ. ಏನ್ ಮಾಡಿದ್ರು? ಈಗ ನೋಡು, ಲಾರೆಂಜ್ ಫೋರ್ಸ್ ಅಂದ್ರೆ ಏನಪ್ಪ? ಈಗ ಒಂದು ಚಾರ್ಜ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫೀಲ್ಡು ಎರಡರಲ್ಲೂ ಇಟ್ಟರೆ ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಏನು? ಟೋಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಹಿಂಗೆ ಬರೀತೀಯ, ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ಲಸ್ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಕ್ಯೂ ಇ, ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಕ್ಯೂ ವಿ ಬಿ ಸೈನ್ ಥೀಟಾ ಬರೀತೀಯ ಅಲ್ವಾ? ಇಲ್ಲಿ ಕ್ಯೂ ಕಾಮನ್ ತಕೊಂಡ್ರೆ ಇ ಪ್ಲಸ್ ಏನ್ ಬರುತ್ತೆ? ವಿ ಬಿ ಸೈನ್ ಥೀಟಾ. ಸೊ ವಿ ಬಿ ಸೈನ್ ಥೀಟಾ ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಅಲ್ವಾ? ಹಿಂಗೆ ಕ್ಯೂ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಇ ವೆಕ್ಟಾರ್ ಇ ಪ್ಲಸ್ ವಿ ಕ್ರಾಸ್ ಬಿ, ಹಿಂಗೆ ಬರಿಬೇಕು ಅಲ್ವಾ? ಇದು ಲಾರೆನ್ಸ್ ಲಾ. ಬಟ್ ಏನು ಗೊತ್ತಾ, ಲಾಸ್ಟ್ ಇಯರ್ ಎಲ್ಲರೂ ಏನ್ ಮಾಡಿದ್ರು ಅಂದ್ರೆ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಫಾರ್ಮುಲಾ. ಕರೆಕ್ಟ್ ಅನ್ಕೊಂಡು, ಎಸ್ ಕರೆಕ್ಟ್, ತಪ್ಪಿಲ್ಲ. ಬಟ್ ಆದ್ರೆ ಬೋರ್ಡ್ ಏನ್ ಮಾಡುತ್ತೆ, ನೀನ್ ಏನೇ ಫಾರ್ಮುಲಾ ಬರೆದ್ರು ವೆಕ್ಟಾರ್ ಫಾರ್ಮ್ ಅಲ್ಲಿ ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡು ಅಂತ ಹೇಳ್ತಾರೆ. ಸೊ ಆಲ್ವೇಸ್ ಡೆರಿವೇಶನ್ ಮಾಡುವಾಗ್ಲಾಗ್ಲಿ ಎಲ್ಲನ್ನ ಆಗ್ಲಿ ಫೈನಲ್ ಫಾರ್ಮುಲಾ ಬರೆದ್ರೆ ಅದು ವೆಕ್ಟಾರ್ ಕ್ವಾಂಟಿಟಿ ಆಗಿದ್ರೆ ವೆಕ್ಟಾರ್ ಫಾರ್ಮ್ ಅಲ್ಲಿ ಬರೀ. ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ನೆಕ್ಸ್ಟ್. Write the expression for radius of circular path described by a charged particle in a uniform magnetic field and explain the terms ಅಂತ ಕೇಳ್ತಾನೆ. ಈಗ ಹಿಂಗೆ ಗೊತ್ತಿದೆ ನಿಮಗೆ, ಒಂದು ಹಿಂಗೆ ಮಾಡಿರ್ತೀಯ ಎಕ್ಸ್ 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 ಅಂತ. ಒಂದು ಯಾವುದನ್ನ ಚಾರ್ಜನ್ನ, ಈಗ ಯಾವುದನ್ನ ಒಂದು ಚಾರ್ಜು ಹಿಂಗೆ ಪಾಸ್ ಆಯಿತು ಅಂದರೆ, ಚಾರ್ಜ್ ಪಾಸ್ ಆಯಿತು ಅಂದರೆ ಈ ಥರ ಇರುತ್ತಲ್ವ ಮ್ಯಾಗ್ನೆಟಿಕ್ ಫೀಲ್ಡು, ಹಿಂಗೆ ಹೋಗ್ತಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ ಎಕ್ಸ್ಪೀರಿಯನ್ಸ್ ವಾಟ್? ಫೋರ್ಸ್. ನಿಮಗೆಲ್ಲ ಗೊತ್ತಿದೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಹಾಕೊಂಡ್ರೆ ಇಟ್ ವಿಲ್ ಟೇಕ್ ಎ ಸರ್ಕ್ಯುಲರ್ ಪಾತ್. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡು ಡೈರೆಕ್ಷನ್ ಆಫ್ ಚಾರ್ಜು 90 ಡಿಗ್ರಿ ಇದ್ರೆ, ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇಟ್ ವಿಲ್ ಟೇಕ್ ಎ ಸರ್ಕ್ಯುಲರ್ ಪಾತ್ ಅಂತ ಗೊತ್ತಿದೆ. 3 ಮಾರ್ಕ್ಸಲ್ಲಿ ಕಲ್ತಿದ್ದೀವಿ. ಹಿಂಗೆ ಬಂದು ಎಷ್ಟಿರುತ್ತೆ ರೇಡಿಯಸ್ಸು? ಡಿರವೇಷನ್ ಮಾಡಿದ್ರೆ ಆರ್ ಇಸ್ ಈಕ್ವಲ್ ಟು ಎಮ್ ಬಿ ಬೈ ಕ್ಯೂ ಬಿ. ಹೆಂಗೆ ಬರುತ್ತೆ ಅಂತ ಡಿರವೇಷನ್ ಕೇಳಲ್ಲ, ಫಾರ್ಮುಲಾ ಕೇಳ್ತಾನೆ. ಡಿರವೇಷನ್ ಎಕ್ಸ್ಪ್ರೆಷನ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ನೀನೇನು ಮಾಡ್ಕೋಬೇಕಂತ, ಎಫ್ ಸೆಂಟ್ರಿಪಿಟಲ್ ಇಸ್ ಈಕ್ವಲ್ ಟು ಎಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಫ್ ಸೆಂಟ್ರಿಪಿಟಲ್ ಅಂದ್ರೆ ಏನು? ಎಮ್ ವಿ ಸ್ಕ್ವೇರ್ ಬೈ ಆರ್. ಇದೇನಿದು? ಕ್ಯೂ ವಿ ಬಿ ತಗೋ ಸೈನ್ ಥೀಟಾ. ಸೈನ್ ಥೀಟಾ ಅಂದ್ರೆ 90 ಡಿಗ್ರಿ ತಗೊಂಡು ಸಿಂಪ್ಲಿಫಿಕೇಶನ್ ಮಾಡು. ಇಲ್ಲೊಂದು ಬಿ ಕ್ಯಾನ್ಸಲ್ಲು, ಆರ್ ಇಸ್ ಈಕ್ವಲ್ ಟು ಏನಾಯ್ತು? ಎಮ್ ಬಿ ಬೈ ಕ್ಯೂ ಬಿ. ಇಷ್ಟೇ 2 ಸ್ಟೆಪ್ ಸಿಕ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಈಗ ಎಮ್ ಅಂದ್ರೆ ಏನು?
ಮಾಸ್ ಆಫ್ ದ ಚಾರ್ಜ್ ಪಾರ್ಟಿಕಲ್. ವಿ ಅಂದ್ರೆ ಏನು, ವೆಲಾಸಿಟಿ. ಕ್ಯೂ ಅಂದ್ರೆ ಚಾರ್ಜ್ ಆಫ್ ದ ಪಾರ್ಟಿಕಲ್. ಬಿ ಅಂದ್ರೆ ಏನು, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಆಯ್ತಾ, ಫಾರ್ಮುಲಾ ಬರೆದು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಕೆಲವು ಟೈಮಲ್ಲಿ ಏನ್ ಕೇಳ್ತಾನೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಅಂತ ಕೇಳ್ತಾನೆ. ಸೊ ಅವಾಗ ಹೆಂಗ್ ಮಾಡ್ಬೇಕು ಸರ್, ಸಿಂಪಲ್ ನೋಡಿಲ್ಲಿ, ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು ಹಿಂಗ್ ತಗೋ. ಹೆಂಗೆ, ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 2πr ಡಿವೈಡೆಡ್ ಬೈ ವಿ ಅಂತ ತಗೋ. 2πr ಡಿವೈಡೆಡ್ ಬೈ ವಿ. ಸರ್ ಯಾವ್ದು ಸರ್ ಫಾರ್ಮುಲಾ? 2πr ಡಿವೈಡೆಡ್ ಬೈ ವಿ ಏನಿಲ್ಲೋ, ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಅದನ್ನೇ ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ. ಈಗ ಟಿ ಹಿಂಗೆ ಇಟ್ಕೋ, 2π ಹಿಂಗೆ ಬರಿ, ವಿನೂ ಹಿಂಗೆ ಇರಲಿ. ಇದು ಆರ್ ಅಂತ ಬರ್ಕೊಂಡ್ರೆ ಏನಾಯ್ತು, ಎಮ್ ವಿ ಬೈ ಕ್ಯೂ ಬಿ. ವಿ ಕ್ಯಾನ್ಸಲ್. ಅವಾಗ ಏನಾಯ್ತು, ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 2πm ಬೈ ಕ್ಯೂ ಬಿ ಆಯಿತು ಟೈಮ್ ಪೀರಿಯಡ್. ಅದೇ ಥರ ಫ್ರೀಕ್ವೆನ್ಸಿ ಕೇಳಿದ್ರೆ ಏನು, 1 ಬೈ ಟೈಮ್ ಪೀರಿಯಡ್, ಉಲ್ಟಾ ಕ್ಯೂ ಬಿ ಬೈ 2πm. ಅದೇ ಆಂಗುಲರ್ ವೆಲಾಸಿಟಿ ಕೇಳಿದ್ರೆ ಒಮೆಗಾ ಇಸ್ ಈಕ್ವಲ್ ಟು 2πf. ದೆನ್ 2π ಇಂಟು ಎಫ್. ಎಫ್ ಅಂದ್ರೆ ಏನು ಬಂತು, ಕ್ಯೂ ಬಿ ಬೈ 2πm ಬಂತು. 2π ಕ್ಯಾನ್ಸಲ್. ಅವಾಗ ಏನಾಯ್ತು, ಒಮೆಗಾ ಇಸ್ ಈಕ್ವಲ್ ಟು ಕ್ಯೂ ಬಿ ಬೈ ಎಮ್. ಈ ಥರ ಕೇಳಿ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಸ್, ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಅದರ ಪ್ರಕಾರ ಏನು, ಇಲ್ಲೇ ಇದೆ ನೋಡು, ಇದೆಲ್ಲ ನೋಡಬೇಡ, ಇಲ್ಲೇ ನೋಡು. ಇದೇನಾಗಿದೆ, ಡಿವಿಷನ್ ರೇಟ್ ಆಫ್, ಹಿಂಗೆ ಡಿವೈಡೆಡ್ ಬೈ ಟೈಮ್ ಅಂದ್ರೆ ರೇಟ್ ಆಫ್ ಚೇಂಜ್ ಅಂತ, ರೇಟ್ ಅಂತ ತಗೊಳ್ತೀಯ. ದ ರೇಟ್ ಆಫ್ ಚೇಂಜ್ ಇನ್, ಇದಂದ್ರೆ ಏನು, ಎಫ್ ಐ ಅಂದ್ರೆ ಫ್ಲಕ್ಸ್, ಬಿ ಅಂದ್ರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್. ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇ ಎಮ್ ಎಫ್. ಅಷ್ಟೇ. ಫ್ಯಾರಡೇಸ್ ಲಾ ಏನು ಹೇಳುತ್ತೆ, ಸ್ಟೇಟ್ಸ್ ದಟ್ ದ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ಕ್ಲೋಸ್ಡ್ ಲೂಪ್ whenever magnetic flux linked with changes and magnitude of the induced EMF is directly proportional to the time rate of change of magnetic flux. ಎರಡು ಸ್ಟೇಟ್ಮೆಂಟ್ ಬರೀಬೇಕು. ಏನು, ಒಂದು ಚೇಂಜ್ ಇನ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದ್ರೆ ಏನು ಇಂಡ್ಯೂಸ್ ಆಗುತ್ತೆ, ಇ ಎಮ್ ಎಫ್. ಆ ಇ ಎಮ್ ಎಫ್ ಹೆಂಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್. ಇದು ಬರೀಬೇಕು. ನೆಕ್ಸ್ಟ್, ಲೆನ್ಸ್ ಲಾ ಏನಾಗಿರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ವಾ. ಫಾರ್ ಎಕ್ಸಾಂಪಲ್, ಒಂದು ಕರೆಂಟ್, ಇದೊಂದು ಲೂಪ್ ತಗೊಳ್ತೀನಿ. ಈಗ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಅನ್ನು ಪುಷ್ ಮಾಡ್ತೀನಿ. ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಪುಷ್ ಮಾಡಿದ್ರೆ ಇಲ್ಲಿ ಕರೆಂಟ್ ಯಾವ ಥರ ಇಂಡ್ಯೂಸ್ ಆಗುತ್ತೆ ಹೇಳು, ಈ ಥರ ಅಲ್ವಾ. ಇಲ್ಲಿ ನಾರ್ತ್ ಬಂದರೆ ಇಲ್ಲಿ ನಾರ್ತ್. ಈಗ ಕರೆಂಟ್ ಏನನ್ನ ಆಂಟಿ ಕ್ಲಾಕ್ ವೈಸ್ ಇದ್ದರೆ ನಾರ್ತ್, ಕ್ಲಾಕ್ ವೈಸ್ ಇದ್ದರೆ ಸೌತ್. ಗೊತ್ತಿದೆ, ಕರೆಂಟ್ ಈ ಥರ ಇಂಡ್ಯೂಸ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಲೆನ್ಸ್ ಲಾ ಏನು, ಇದು ಉಪ್ಪು ತಿಂದವನವನೇ, ಇದು ಹೇಳ್ತಾರೆ ಒಂದು ಗಾದೆ, ಉಪ್ಪು ತಿಂದು ದ್ರೋಹ ಬಗಿಬೇಡ, ಬೆನ್ನಿಗೆ ಚೂರಿ ಹಾಕ್ಬೇಡ. ಆ ಕೆಲಸ ಇದು. ಏನು, ನಾರ್ತ್ ಆಚೆ ಹೋಗಿ, ನಾರ್ತ್ ಇವಾಗ ನೋಡಪ್ಪ, ಫಸ್ಟ್ ಇದ್ರೊಳಗೆ ಏನೂ ಇರಲಿಲ್ಲ. ಈ ನಾರ್ತ್ ಹೋಗಿ ಮ್ಯಾಗ್ನೆಟ್ ಬಂತಿದ್ರ ಹತ್ರಕ್ಕೆ ಬರ್ತಾ ಇದ್ದಂಗೆ ಏನಾಯ್ತು, ಇದರಿಂದ ಚೇಂಜ್ ಇನ್ ಫ್ಲಕ್ಸ್ ಇಂದ ಇದರೊಳಗೆ ಇ ಎಮ್ ಎಫ್ ಬಂತು. ಆ ಇ ಎಮ್ ಎಫ್ ಹೆಂಗ್ ಜನರೇಟ್ ಆಯ್ತು ಅಂದ್ರೆ, ಇಲ್ಲಿ ನೋಡು, ಈ ನಾರ್ತ್ ಪೋಲ್ ಹಿಂಗ್ ಬರ್ತಿದ್ರೆ ಇಲ್ಲಿ ನಾರ್ತ್ ಪೋಲ್ ಆಗೋ ಥರನೇ ಬಂತು. ಈಗ ನಾರ್ತ್ ಏನಾಗುತ್ತೆ, ರಿಪಲ್. ಸೊ ಏನಾಯ್ತು, ಪಾಪ ಇದು ಒಂದ, ಇವನಿಂದಾನೇ ಇಲ್ಲಿ ಬಂದಿದ್ದು ನಾರ್ತ್ ಪೋಲು. ಬರ್ತಿದ್ದಂಗೆ ಏನ್ ಮಾಡ್ದ, ತಳ್ಬಿಟ್ಟ. ಯಾಕೆ, ಲೈಕ್ ಪೋಲ್ಸ್ ರಿಪೆಲ್. ಇಲ್ಲಿ ನಾರ್ತ್ ಬಂತು, ಅದಕ್ಕೆ ತಳ್ಬಿಡ್ತಾನೆ. ಅಕಸ್ಮಾತ್ ಈಗ ಬೇಜಾರು ಮಾಡ್ಕೊಂಡ್ಬಿಟ್ಟ ಯಾವನು ನಾರ್ತ್ ಪೋಲ್ ಅವನು ಬೇಜಾರು ಮಾಡ್ಕೊಂಡು ಇವನು ಆಚೆ ಹೋಗ್ತಿದ್ದಾನೆ, ನಿನ್ನ ಕತೆ ಬೇಡ ಸಹವಾಸ ಅಂತ. ದೂರ ಹೋಗ್ತಿದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಉಲ್ಟಾನೇ ಆಗ್ಬೇಕು, ಸೌತ್ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ, ಸೌತ್. ದೂರ ಹತ್ರ ಬಂದ್ರೆ ಬೇಡ ಅಂತ ತಳ್ಳೋದು, ದೂರ ಹೋದ್ರೆ ಬಾ ಅಂತ ಹೇಳ್ಕೊಳ್ಳೋದು. ಇದು ಕತೆ ಇದ್ರದ್ದು ಲೆನ್ಸ್ ಲಾ. ಅಂದ್ರೆ ಏನು, ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಇಲ್ಲಿ ಎಮ್ ಎಫ್ ಯಾವ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ ಆಗುತ್ತೆ ಅಂದ್ರೆ, ಇ ಎಮ್ ಎಫ್ ಅಂತ ತಗೋಬಹುದು, ಕರೆಂಟ್ ಈಸ್ ಆಲ್ವೇಸ್ ಸಚ್ ದಟ್ ಇಟ್ ಅಪೋಸಸ್ ದ ಚೇಂಜ್ ಇನ್ ಫ್ಲಕ್ಸ್ ಪ್ರೊಡ್ಯೂಸಿಂಗ್ ಇಟ್. ಇಲ್ಲಿ ಏನು ಫ್ಲಕ್ಸು, ಇಲ್ಲಿ ಮ್ಯಾಗ್ನೆಟಿಕ್, ಇಲ್ಲಿ ಏನು ಇ ಎಮ್ ಎಫ್ ಪ್ರೊಡ್ಯೂಸ್ ಆಗಕ್ಕೆ ಕಾರಣ ಏನು ಇದಲ್ವಾ, ಅದನ್ನು ಅಪೋಸ್ ಮಾಡಿ ಅಷ್ಟೇ. ಹತ್ರ ಬಂದ್ರೆ ದುಡುಕ್ ತಳ್ಳೋದು, ದುಡುಕ್ ಬಂದ್ರೆ ಹತ್ರ ಬರೋದು. ನೆಕ್ಸ್ಟ್, ವಾಟ್ ಈಸ್ ಜನರೇಟರ್, ವಾಟ್ ಈಸ್ ಇಟ್ಸ್ ವರ್ಕಿಂಗ್ ಪ್ರಿನ್ಸಿಪಲ್. ಮೆಕ್ಯಾನಿಕಲ್ ಎನರ್ಜಿಯಿಂದ ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನು ಕನ್ವರ್ಟ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ಎ ಸಿ ಜನರೇಟರ್. ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತಿದ್ದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನೆಕ್ಸ್ಟ್, ರೈಟ್ ಎನಿ ಟೂ ಪ್ರಾಪರ್ಟೀಸ್ ಆಫ್ ಇ ಎಮ್ ವೇವ್ಸ್. ಈಗ ತುಂಬಾ ಇದೆ, ನಾನು ಟೂ ಬರ್ತೀನಿ, ಇನ್ನೊಂದು ಬರೆಯೋಣ. ದೇ ಆರ್ ಟ್ರಾನ್ಸ್ವರ್ಸ್ ವೇವ್ಸ್ ಅಲ್ವಾ. ದೇ ಆರ್ ಟ್ರಾನ್ಸ್ವರ್ಸ್ ವೇವ್. ಟ್ರಾನ್ಸ್ವರ್ಸ್ ವೇವ್ ಅಂದ್ರೆ ಏನು, ಹಿಂಗಿದೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇರುತ್ತೆ. ದೇ ವೈಬ್ರೇಟ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್. ಇದು ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಇದಾದ್ರೆ ಇದು ಹಿಂಗ್ ವೈಬ್ರೇಟ್ ಆಗುತ್ತೆ ಅಲ್ವಾ. ದೇ ಟ್ರಾವೆಲ್ ಇನ್ ವ್ಯಾಕ್ಯೂಮ್ ವಿತ್ ಸ್ಪೀಡ್ 3 × 10⁸ ಮೀಟರ್ ಪರ್ ಸೆಕೆಂಡ್, ಲೈಕ್ ಸ್ಪೀಡ್ ಆಫ್ ಲೈಟ್. ಅಷ್ಟೇ ಸ್ಪೀಡಲ್ಲಿ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಹಿಂಗೆ ಇನ್ನ ಬರ್ಕೋಬಹುದು. ಸಾಕು, 2 ಹೇಳ್ಕೊಟ್ಟಿದ್ದೀನಿ ಸಾಕು. ಇನ್ನ ತುಂಬಾ ಪ್ರಾಪರ್ಟೀಸ್ ಇದೆ. ಎನಿ 2 ಪ್ರಾಪರ್ಟೀಸ್ ಯು ನೀಡ್ ಟು ರಿಮೆಂಬರ್. ನೆಕ್ಸ್ಟ್, ಅರೇಂಜ್ ಇ ಎಮ್ ವೇವ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್.
ಜ್ಞಾಪಕ ಇಟ್ಕೊಳ್ಳಿ, ಇದೊಂದು ಐಡಿಯಾ ಹೇಳ್ಕೊಟ್ಬಿಡ್ತೀನಿ. ಈಗ ವಿಸಿಬಲ್ ಅಂದ್ರೆ ಏನು, ಕಣ್ಣಿಗೆ ಕಾಣಿಸೋದು ಅಲ್ವಾ, ಹಿಂಗ್ ಬರೀತಿಯಲ್ವಾ, ವಿಬ್ ಗಯಾರ್ ಅಲ್ವಾ, ವಿಬ್ ಗಯಾರ್. ಇಲ್ಲೇನಿದೆ, ಇದು ರೆಡ್ಡು, ಸಾರಿ ಇದೇನಿದು ರೆಡ್, ಇದೇನಿದು ವೈಲೆಟ್. ರೆಡ್ಗಿನ್ನ ಜಾಸ್ತಿ ಏನು, ರೆಡ್ ಆದ್ಮೇಲೆ ಎಕ್ಸ್ಟ್ರೀಮ್ ಹೋದ್ರೆ ಇನ್ಫ್ರಾ ರೆಡ್. ಇಲ್ಲಿ ವಿ ಅಂದ್ರೆ ಏನು, ವೈಲೆಟ್. ಅದಕ್ಕಿಂತ ಈ ಕಡೆ ಬಂದ್ರೆ ಅಲ್ಟ್ರಾ ವೈಲೆಟ್. ಆ ಥರ ಜ್ಞಾಪಕ ಇಟ್ಕೋ. ಅಲ್ಟ್ರಾ ವೈಲೆಟ್ ಆದ್ಮೇಲೆ ಯು ಹ್ಯಾವ್ ಟು ರಿಮೆಂಬರ್ ಯುವರ್ ಎಕ್ಸ್ ಅನ್ನು ತುಂಬಾ ಡೇಂಜರ್. ಗಾಮಾ ರೇಡಿಯೇಷನ್ಸ್ ಆರ್ ವೆರಿ ಡೇಂಜರ್, ಸೊ ಎಕ್ಸ್ ಇಸ್ ವೆರಿ ಡೇಂಜರ್. ನೆಕ್ಸ್ಟ್ ಮೈಕ್ರೋವೇವ್ಸ್, ಪಾಪ ರೆಡ್ ಮೈಕ್ರೋವೇವ್ಸು, ಅದರೊಳಗೆ ನಿಮ್ಗೆ ಗೊತ್ತಿದೆ ಮೈಕ್ರೋವೇವ್ ಅನ್ನು ಪಿಜ್ಜಾ ಅದೆಲ್ಲ ಸುಟ್ಕೊಂಡು ತಿನ್ಬೋದು ನಾವು. ರೇಡಿಯೋ ವೇವ್ಸ್, FM ಕೇಳ್ಬೇಕಂದ್ರೆ. ಅದಾದ್ಮೇಲೆ ನೋಡು, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ತುಂಬಾ ಸತಿ ಕೇಳ್ತಾನೆ ಎಂ ವೇವ್ಸ್ ಅಲ್ಲಿ. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ 8. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದ್ರೆ ಏನು ಅಂತ ಕೇಳಿತಾನೆ. ಏನ್ ಗೊತ್ತಾ, ಇಲ್ಲಿ ಇದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಡಿಸ್ಪ್ಲೇಸ್ಮೆಂಟ್ ನೋಡಿ, ಇಲ್ಲಿ 5E ಅಂತ ಕೊಟ್ಟಿದ್ದೀನಿ. 5E ಅಂದ್ರೆ ಏನು, ಎಲೆಕ್ಟ್ರಿಕ್ ಫ್ಲಕ್ಸ್. ಇದು ಎಲೆಕ್ಟ್ರಿಕ್ ಫ್ಲಕ್ಸ್. ಇಲ್ಲಿ ಏನಾಗಿದೆ, ಚೇಂಜ್ ಇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ದ ಚೇಂಜ್ ಇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಂಡ್ಯೂಸಸ್ ಏನು, ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಅದನ್ನೇ ಕೊಟ್ಟಿದ್ದೀನಿ. ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ the current which comes into play in a region in which electric field ತಗೋಬಹುದು. ಅರ್ಥ, ಫೀಲ್ಡ್ ಚೇಂಜ್ ಆಗ್ತಿದೆ ಅಂದ್ರೆ ಫ್ಲಕ್ಸ್ ಚೇಂಜ್ ಆದಂಗೆ ಅಲ್ವೇನೋ. ಯಾಕೆ ಫ್ಲಕ್ಸ್ ಫಾರ್ಮುಲಾ ಏನು, ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ EA cos θ ಅಂತ ಬರೀತೀಯ. ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆದ್ರೆ ಫ್ಲಕ್ಸ್ ಚೇಂಜ್ ಆದಂಗೆ. ಸೊ ಚೇಂಜ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್, ಚೇಂಜ್ ಇನ್ ಆರ್ ಎಲ್ಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಈಸ್ ಚೇಂಜಿಂಗ್ ವಿತ್ ಟೈಮ್. ಅರ್ಥ ಆಗ್ತಿದ್ಯಾ? ಇದು ಡೆಫಿನೇಷನ್ ತಗೋಬೇಕು. ನೆಕ್ಸ್ಟ್ ಇಲ್ಲಿ ನೋಡು, ಇದೊಂದು ಎಕ್ಸ್ಪ್ರೆಷನ್ ಜ್ಞಾಪಕ ಇಟ್ಕೋ. ರೈಟ್ ಆಂಪಿಯರ್ಸ್ ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಏನಾಗಿದೆ, ದ ಆಂಪಿಯರ್ಸ್ ಏನ್ ಕೊಡ್ತಾನೆ ಅವನ ಪ್ರಕಾರ, ದ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆರ್ ಜನರೇಟೆಡ್ ಬೈ ಬೋತ್ ಎಲೆಕ್ಟ್ರಿಕ್ ಕರೆಂಟ್ಸ್ ಅಂಡ್ ಚೇಂಜ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡು, BDL ಆಂಪಿಯರ್ಸ್ ಲಾ ಗೊತ್ತು ನಿನಗೆ. ಆಂಪಿಯರ್ಸ್ ಲಾ ಹಿಂಗ್ ಬರೀತೀಯ ತಾನೆ, ಆಂಪಿಯರ್ಸ್ ಲಾದಲ್ಲಿ BDL ಇಸ್ ಈಕ್ವಲ್ ಟು ಈ ತರ μ0 ಇಂಟು ನೆಟ್ ಕರೆಂಟ್ ಅಂತ ಬರೀತೀಯಾ. ಬಟ್ ಏನಾಗಿರುತ್ತೆ, ಇಲ್ಲಿ ಅಷ್ಟೇ ಇರಲ್ಲ ಕರೆಂಟ್, ಇದು ಇಷ್ಟು ಮಾತ್ರ ತಗೊಂಡ್ರೆ ಆಂಪಿಯರ್ಸ್ ಲಾ. ಇಲ್ಲಿ ನೋಡಿ, ಇದು ತಗೋಬೇಕು ನೀನು. ಇದು ತಗೊಂಡ್ರೆ ಏನಾಗುತ್ತೆ, ಇದು ಯಾವ್ದಿದು, ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಈ ಟರ್ಮ್ ಇದೆಯಲ್ಲ, ಇದು ಡಿಸ್ಪ್ಲೇಸ್ಮೆಂಟ್ ಕರೆಂಟು. ಸರ್ ತುಂಬಾ ಇಂಪಾರ್ಟೆಂಟ್ ಈ ಚಾಪ್ಟರ್ಲಿ ಅಂತ ಹೇಳಿದ್ನಲ್ಲ, ತುಂಬಾ 2 ಮಾರ್ಕ್ಸ್ ಈಸಿ ಆಗಿದೆಯಾ ಈ ಚಾಪ್ಟರ್ಲಿ. ಒಂದೇನು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಹೇಳಿದ್ನಲ್ವಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನೋಡ್ಕೋಬೇಕು, ಡಿಸ್ಪ್ಲೇಸ್ಮೆಂಟ್ ಕರೆಂಟು, ಅರೇಂಜಿಂಗ್ ವೇವ್ ಲೆಂತ್ ಅದು ನೋಡ್ಕೋ. ಈಗ ಇಲ್ಲಿ ನೋಡಿ, ಯೂಸಸ್ ತುಂಬಾ ಸಿಂಪಲ್. ಯೂಸಸ್ ಜ್ಞಾಪಕ ಇಟ್ಕೊಳ್ಳೋದು ಕೂಡ. 7 ರೇಡಿಯೇಷನ್ ಇದೆ, 7 ಹಿಂಗೆ ನಾವು ಬಾಯ ಹೊಡಿಬೇಕಾ, ಇಲ್ಲ, ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡು. ಏನ್ ಗೊತ್ತಾ, ಗಾಮಾ ರೇಸ್ ಅಂದ ತಕ್ಷಣ ಬ್ರೇಕಿಂಗ್ ಬ್ಯಾಡ್ ಜ್ಞಾಪಕ ಬರಲಿ. ಯಾವುದು, ಬ್ರೇಕಿಂಗ್ ಬ್ಯಾಡ್ ಸೀರೀಸ್. ನಮ್ಮವನಿದಾನ ಅಲ್ಲಿ ಕೆಮಿಸ್ಟ್ರಿ, ಯಾರು ಅವನು, ವಾಲ್ಟರ್. ಅವ್ನಿಗೆ ಏನ್ ಬರುತ್ತೆ, ಕ್ಯಾನ್ಸರ್ ಇರುತ್ತೆ. ಕ್ಯಾನ್ಸರ್ ಇದ್ರೆ ಏನ್ ರೇಡಿಯೋ ಥೆರಪಿ ತಗೊಳ್ತಾನೆ, ಗಾಮಾ ರೇಸ್. ಮತ್ತೆ ನೀನೆಲ್ಲ ಹಾಸ್ಪಿಟ್ಲಿಗೆಲ್ಲ ಹೋದ್ರೆ ನಿನ್ಗೇನೋ ಒಂದಿಷ್ಟು ಬಾಕ್ಸಲ್ಲಿ ಕೊಡ್ತಾರೆ. ಅದು ಮೊದಲಾದ್ರೆ ಚೆನ್ನಾಗಿ ನೀರಲ್ಲಿ ಕುದಿಸ್ಬಿಟ್ಟು ಕತ್ರಿ ಬ್ಲೇಡು ಎಲ್ಲ ತಗೊಂಡು ಆಪರೇಟ್ ಮಾಡೋದು. ಈಗ ಏನ್ ಮಾಡ್ತಾರೆ, ಸ್ಟೆರಲೈಸ್ ಮಾಡ್ತಾರೆ ಗಾಮಾ ರೇಡಿಯೇಷನ್ ಇಂದ. ಗ್ಲೌಸು ಸ್ಟೆರಲೈಸ್ಡ್ ಗ್ಲೌಸ್ ಇರುತ್ತೆ. ಎನಿ 2 ತಗೋಬಹುದು. ಎಕ್ಸ್ ನೀನು ಎಕ್ಸ್ ನಂಬ್ಕೊಂಡ್ರೆ ಮೆಡಿಕಲಿ ನೀನು ಮೆಡಿಕಲ್ ಹಾಸ್ಪಿಟಲ್ಗೆ ಜಾಯ್ನ್ ಆಗಬೇಕು. ಎಕ್ಸ್ ಮೆಡಿಕಲ್ ಇಮೇಜಿಂಗ್ ಆರ್ ಡಿಟೆಕ್ಟಿಂಗ್ ಬೋನ್ ಫ್ರಾಕ್ಚರ್ಸ್. ನಿನ್ನ ಕೈ ಕಾಲು ಮುರಿದೋದ್ರೆ ಅಲ್ಲಿ ಏನ್ ಕೊಡ್ತಾನೆ, ಎಕ್ಸ್ರೇ ಅದು. ನೆಕ್ಸ್ಟ್ ಡಿಟೆಕ್ಟಿಂಗ್ ಕ್ರ್ಯಾಕ್ಸ್ ಇನ್ ಮೆಟಲ್ಸ್. ಹೌದು, ಈಗ ನೀನೇನನ್ನ ಒಂದು ಮೆಟಲ್ಲು, ನೀನು ಇಂಡಸ್ಟ್ರಿಯಲ್ ಮೆಟಲ್ಸ್ ಇರುತ್ತೆ, ರೈಲ್ವೆ ಟ್ರ್ಯಾಕ್ಸ್ ಎಲ್ಲ, ಅದರೊಳಗೆ ಏನನ್ನ ಕ್ರ್ಯಾಕ್ ಇದ್ರೆ ಔಟ್ ಸೈಡ್ ಇದ್ರೆ ಕಾಣಿಸ್ಬಿಡುತ್ತೆ, ಒಳಗಡೆ ಇದ್ರೆ ಕಾಣಿಸಲ್ವಾ. ಅದನ್ನ ಹೆಂಗ್ ಡಿಟೆಕ್ಟ್ ಮಾಡ್ಬೋದು ಅಂದ್ರೆ ಎಕ್ಸ್ರೇಸ್ ಇಂದ. ನೆಕ್ಸ್ಟ್ ಅಲ್ಟ್ರಾ ವೈಲೆಟ್ ರೇಸ್, ಸೂರ್ಯಂದು ಏನ್ ಬರುತ್ತೆ, ಸ್ಟೆರಿಲೈಸೇಷನ್ ಆಫ್ ವಾಟರ್ ಅಂಡ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, ಅದರಿಂದನೂ ಮಾಡ್ಬೋದು. ಡಿಟೆಕ್ಟಿಂಗ್ ಫೋರ್ಜ್ಡ್ ಕರೆನ್ಸಿ ಅಂಡ್ ಫ್ಲೋರೋಸೆಂಟ್ ಮೆಟೀರಿಯಲ್ಸ್. ಹೌದು, ಫ್ಲೋರೋಸೆಂಟ್ ಮೆಟೀರಿಯಲ್ಸ್ ಮೇಲೆ ಹಾಕಿದ್ರೆ ಗ್ಲೋ ಆಗುತ್ತೆ. ನೆಕ್ಸ್ಟ್ ವಿಸಿಬಲ್ ಲೈಟ್, ಏನು ಕಣ್ಣಿಗೆ ಕಾಣಿಸೋದೆ ಅದರಿಂದ. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್ಸ್ ಎಲ್ಲ, ಬೈನಾಕ್ಯುಲರ್ಸ್, ತುಂಬಾ ಎಲ್ಲದರಿಂದನೂ ವಿಸಿಬಲ್ ಲೈಟ್ ಇಂದಾನೆ ಕಾಣಿಸೋದು ನಮಗೆ. ಇನ್ಫ್ರಾರೆಡ್ ರೇಸ್, ನಿಮ್ಮ TV ರಿಮೋಟ್ ಇರುತ್ತೆ, ಇನ್ಫ್ರಾರೆಡ್ ರೇಸ್. ನೈಟ್ ವಿಷನ್ ಡಿವೈಸಸ್ ಆರ್ ಥರ್ಮಲ್ ಇಮೇಜಿಂಗ್. COD, ಕಾಲ್ ಆಫ್ ಡ್ಯೂಟಿ ಇಂಥ ಗೇಮ್ ಆಡಿದ್ರೆ ನಿನ್ಗೆ ಏನಿರುತ್ತೆ, ಅದರೊಳಗೆಲ್ಲ ಇರುತ್ತೆ ತಾನೆ ಇದು ನೈಟ್ ವಿಷನ್, ಥರ್ಮಲ್ ಇಮೇಜಿಂಗ್. ನೆಕ್ಸ್ಟ್ ಮೈಕ್ರೋವೇವ್ಸ್, ಏನಕ್ಕೆ, ತುಂಬಾ ಇಂಪಾರ್ಟೆಂಟ್. ವಿ ಹ್ಯಾವ್ ಸುದರ್ಶನ್ ರಾಡಾರ್ ಸಿಸ್ಟಮ್. ನಮ್ಮ ಇಂಡಿಯನ್ ಒನ್ ಆಫ್ ದ ಪ್ರೌಡೆಸ್ಟ್ ಡಿಫೆನ್ಸಿವ್ ಸಿಸ್ಟಮ್ ಇದೆ ನಮ್ಮ ಹತ್ರ. ಯಾವುದು, ಸುದರ್ಶನ್ ಅಂತ. ಸುದರ್ಶನ್ ಚಕ್ರ ಅಂತ ಹೆಸರು ಕೊಡ್ತೀವಿ. ಅದನ್ನೇನಿದು, ರಾಡಾರ್ ಸಿಸ್ಟಮ್. ಮೈಕ್ರೋವೇವ್ಸ್ ಯೂಸ್ ಆಗುತ್ತೆ ಅದರಲ್ಲಿ. ಮೈಕ್ರೋವೇವ್ಸ್ ಫುಡ್ ಹಶ್ವಾಯ್ತು, ರೆಡಿಮೇಡ್ ಫುಡ್ ಇದ್ರೆ ಮೈಕ್ರೋವೇವ್ ನಲ್ಲಿ ಹಾಕಿದ 2 ನಿಮಿಷಕ್ಕೆ ಬಿಸಿ ಮಾಡ್ದ ತಿಂದ. ರೇಡಿಯೋ ಅಂಡ್ TV ಬ್ರಾಡ್ಕಾಸ್ಟಿಂಗ್, ವೈರ್ಲೆಸ್ ಕಮ್ಯುನಿಕೇಶನ್. ಇದೊಂದು ಹೋಗಿದೆ, ವೈರ್ಲೆಸ್ ಕಮ್ಯುನಿಕೇಶನ್. ಇದನ್ನ ಹಂಗೆ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ, ಏನೇನೋ ಬಾಯಿಗೆ ಬಂದಂಗೆ ಬರಿಬೇಡಿ. 2 ನಿಮಿಷ ಟೈಮ್ ಕೊಡಿ.
ಒಂದ್ಸತಿ ಓದಿದ್ರೆ ತಲೆಗೆ ಬರುತ್ತೆ, ಬೈ ಹ್ಯಾಟ್ ಆಗಬೇಡಿ ಅಷ್ಟೇ, ಯೋಚನೆ ಮಾಡಬೇಡಿ. ನೆಕ್ಸ್ಟ್, ರೈಟ್ ದ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಹೌದು, ಬೋರ್ಸ್ ಅಟಾಮಿಕ್ ಮಾಡೆಲ್ ಇಟ್ ಈಸ್ ಓನ್ಲಿ ಅಪ್ಲಿಕಬಲ್ ಫಾರ್ ವಾಟ್, ಒನ್ ಎಲೆಕ್ಟ್ರಾನ್ ಸಿಸ್ಟಮ್ ಆರ್ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್. ಫೇಲ್ ಟು ಎಕ್ಸ್ಪ್ಲೈನ್ ದ ಮಲ್ಟಿ ಎಲೆಕ್ಟ್ರಾನ್ ಆಟಮ್ಸ್, ಅಂದ್ರೆ ಜಾಸ್ತಿ ಎಲೆಕ್ಟ್ರಾನ್ ಇದ್ರೆ ಒಂದೇ ಒಂದು ಎಲೆಕ್ಟ್ರಾನ್ ಇದ್ರೆ ಅಪ್ಲಿಕಬಲ್ ಆಗುತ್ತೆ, ಜಾಸ್ತಿ ಇದ್ರೆ ಆಗಲ್ಲ. ನೆಕ್ಸ್ಟ್, ಫೇಲ್ಸ್ ಟು ಎಕ್ಸ್ಪ್ಲೈನ್ ಫೈನ್ ಸ್ಟ್ರಕ್ಚರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್. ಸ್ಪೆಕ್ಟ್ರಲ್ ಸೀರೀಸ್ ಎಕ್ಸ್ಪ್ಲೇನ್ ಮಾಡ್ತು, ಫೈನ್ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಇನ್ನ ಬರ್ಕೋಬೋದು ಏನದು, ಇಟ್ ಡಸ್ ನಾಟ್ ಎಕ್ಸ್ಪ್ಲೇನ್ ಏನು ಜೀಮೋನ್ ಎಫೆಕ್ಟ್, ಇನ್ನೊಂದು ಯಾವುದು ಸ್ಟಾರ್ಕ್ ಎಫೆಕ್ಟ್. ಇಟ್ ಡಸ್ ನಾಟ್ ಎಕ್ಸ್ಪ್ಲೇನ್ ಎಲೆಪ್ಟಿಕಲ್ ಆರ್ಬಿಟ್, ವೈ ಎಲೆಕ್ಟ್ರಾನ್ಸ್ ಇವಾಲ್ವ್ ಇನ್ ಎಲೆಪ್ಟಿಕಲ್, ತುಂಬಾ ಇದೆ, ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಯಾವುದು, ಎಸ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕ್ರು, ಏನು ಮಾಡೋಕ್ಕಾಗಲ್ಲ ಸಾರ್, ಏನೂ ಇಲ್ಲ, ನೀವು ಬಯಟ್ ಹಾಕೋಬೇಕಷ್ಟೇ. ಇದು ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ರೇಡಿಯಸ್ ಆಫ್ ಅದನ್ನು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ನೋಡು, ಎಂ ಅಂದ್ರೆ ಏನು, ಮಾಸ್ ಆಫ್ ದ ಎಲೆಕ್ಟ್ರಾನ್, ಇ ಅಂದ್ರೆ ಏನು, ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, ಜೆಡ್ ಅಂದ್ರೆ ಏನು, ಅಟಾಮಿಕ್ ನಂಬರ್, ಎಪ್ಸಿಲಾನ್ ಅಂದ್ರೆ ಗೊತ್ತು, ಪರ್ಮಿಟಿವಿಟಿ, ಹೆಚ್ ಅಂದ್ರೆ ಏನು, ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಎನ್ ಅಂದ್ರೆ ಏನು, ನಂಬರ್ ಆಫ್ ದ ಆರ್ಬಿಟ್. ಇದು ಶಾರ್ಟೆಡ್ ಶಾರ್ಟ್ ಕಟ್ ನ್ಯೂಮೆರಿಕಲ್ಸ್. ನೆಕ್ಸ್ಟ್, ವಾಟ್ ಈಸ್ ಅಯೋನೈಸೇಷನ್ ಆಫ್ ಎನರ್ಜಿ, ಗಿವ್ ಇಟ್ಸ್ ವ್ಯಾಲ್ಯೂ ಫಾರ್ ಗ್ರೌಂಡ್ ಸ್ಟೇಟ್ ಆಫ್ ಹೈಡ್ರೋಜನ್ ಆಟಮ್ ಗ್ರೂಪ್. ಅಯೋನೈಸೇಷನ್ ಅಂದ್ರೆ ಏನು ನೋಡು, ಅಯಾನ್ ಇಲ್ಲೇ ಇದೆ ನೋಡಿ, ಅಯಾನ್ ಮಾಡ್ಬೇಕಂದ್ರೆ ಏನು, ಎಲೆಕ್ಟ್ರಾನ್ ಕಿತ್ತಾಕ್ಬೇಕು. ಏನು, ಇಟ್ ಈಸ್ ಎನರ್ಜಿ which minimum energy required to remove the electron from the atom in its ground state to infinite distance. ಎಲೆಕ್ಟ್ರಾನ್ ಕಿತ್ತಾಕ್ ಬಿಡಬೇಕು, ಆಟಮ್ ಇಂದ ಕಿತ್ತು ಬಿಸಾಕಿ ಆಚೆ, ಕಿತ್ತು ಬಿಸಾಕಕ್ಕೆ ಏನ್ ಬೇಕೋ ಅವಾಗ ಅಯಾನ್ ಆಗ್ಬಿಡುತ್ತೆ. ಅದನ್ನ ಅವಾಗ ಅದು ಬೇಕಾಗಿರೋ ಎನರ್ಜಿನ ಏನಂತ ಕರಿತೀವಿ, ಅಯೋನೈಸೇಷನ್ ಎನರ್ಜಿ. ಆಯ್ತಾ? ಹೈಡ್ರೋಜನ್ ಆಟಮ್ಗೆ ಎಷ್ಟಿರುತ್ತೆ, ಇಷ್ಟು 13.6. ಯಾಕೆ, ಗ್ರೌಂಡ್ ಸ್ಟೇಟ್ ಅಲ್ಲಿ ಅದ್ರಿಗೆ ಇಲ್ಲಿ ಬರ್ದಿದೆಯಲ್ಲ ಆಲ್ರೆಡಿ, ಗ್ರೌಂಡ್ ಟೆಸ್ಟ್ ಎಷ್ಟಿದೆ, -13.6, ಮೈನಸ್, ಅದನ್ನ ತೆಗಿಬೇಕಾದ್ರೆ ಪ್ಲಸ್ ಅಷ್ಟೇ. Next question. What does the negative sign in total energy of electron signifies? What happens if total energy is positive ಅಂತ ಕೇಳಿದ್ದಾನೆ. ಏನ್ ನೆಗೆಟಿವ್ ಎನರ್ಜಿ, ಅದು ಬಂದ್ವಲ್ಲ, ಫಾರ್ಮುಲಾ ಬರ್ದ್ವಲ್ಲ, ಮೈನಸ್ ಅಂತ ಬರ್ದಿದ್ವಿ ಎನರ್ಜಿಗೆ. ಯಾಕದು, ಎಲೆಕ್ಟ್ರಾನ್ ಈಸ್ ಬೌಂಡ್ ಟು ನ್ಯೂಕ್ಲಿಯಸ್, ಅದಕ್ಕೋಸ್ಕರ. ಏನಕ್ಕೆ ಬೌಂಡ್, ಯಾಕೆ, ಬಿಕಾಸ್ ದೇರ್ ವಿಲ್ ಬಿ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್ ಬಿಟ್ವೀನ್ ಏನು, ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ ಅಂಡ್ ನ್ಯೂಕ್ಲಿಯಸ್ ಇರುತ್ತೆ. ಆಯ್ತಾ? ನೆಕ್ಸ್ಟ್, ಯಾಕದು ಪಾಸಿಟಿವ್ ಆಗಿದ್ರೆ ಏನಾಗುತ್ತೆ, ಇಟ್ ವಿಲ್ ನಾಟ್ ಬಿ ಬೌಂಡ್. ಇಫ್ ಇಟ್ ಈಸ್ ನಾಟ್ ಬೌಂಡ್, ಇಟ್ ವಿಲ್ ಎಸ್ಕೇಪ್ ಫ್ರಮ್ ದ ಆರ್ಬಿಟ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ನೋಡಿ. ಡಿಫೈನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ವಾಟ್ ಆರ್ ದ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಫಾರ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೆ ಏನು, ಈ ತರ ಈಗ ನೋಡು, ಇದು ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಬರೀತಿ ಅಲ್ವಾ, ಇದು ಗೋಲ್ಡ್ ನ್ಯೂಕ್ಲಿಯಸ್ ಇದು ಅಲ್ವಾ, ಇಲ್ಲಿಂದ ಎಲೆಕ್ಟ್ರಾನ್ ಇದು ಬರುತ್ತೆ, ನೀನು ಆಲ್ಫಾ ಪಾರ್ಟಿಕಲ್ ಅನ್ನು ಎಜೆಕ್ಟ್ ಮಾಡ್ತೀಯ, ಹಿಂಗೆ ಬಂತು ಅಲ್ವಾ, ಹಿಂಗೆ ಬಂತು. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೆ ಈ ತರ ಕಳಿಸ್ತೀನ, ಹಿಂಗೆ ಬಂತು ನೋಡಿ. ಈಗ ಇದನ್ನು ಇಲ್ಲೊಂದು ಐ ವಿಲ್ ಅಸ್ಯೂಮ್ ಎ ಲೈನ್ ಪಾಸಿಂಗ್ ಥ್ರೂ ಸೆಂಟ್ರಲ್ ಲೈನ್ ಆಫ್ ದ ನ್ಯೂಕ್ಲಿಯಸ್. ಅರ್ಥ ಆಗ್ತಿದ್ಯಾ? ಈಗ ಒಂದು ಪಾರ್ಟಿಕಲ್ ಏನ್ ಮಾಡ್ತೀನಿ, ಈ ತರ ಕಳಿಸ್ತೀನಿ, ಆಲ್ಫಾ ಪಾರ್ಟಿಕಲ್. ಇದೇನಾಯ್ತು, ಹಿಂಗೇ ಹೊರಟಾಯ್ತು, ಹಿಂಗೆ ಬಂತ, ಹಿಂಗೆ ಹೊರಟೋಗ್ಬಿಡ್ತು. ಇನ್ನು ಸ್ವಲ್ಪ ಹತ್ರ ಕಳಿಸ್ತೀನಿ ಇದನ್ನ, ಇದು ಯಾವುದು ಹಿಂಗೆ ಬರ್ತಿದ್ದಂಗೆ ಇದೇನಾಯ್ತು, ಇಲ್ಲಿ ಹತ್ರ ಬರ್ತಿದ್ದಂಗೆ ಈ ನ್ಯೂಕ್ಲಿಯಸ್, ಇಲ್ಲಿ ಆಲ್ಫಾ ಪಾರ್ಟಿಕಲ್ ಅಂದ್ರೆ ಪ್ಲಸ್ ಅಲ್ವಾ, ಈ ಪ್ಲಸ್ ನ್ಯೂಕ್ಲಿಯಸ್ಗೂ ಪ್ಲಸ್ ಇರುತ್ತೆ, ಪ್ಲಸ್ ರಿಪೆಲ್ ಆಗ್ಬಿಟ್ಟು ಇದು ಹತ್ರ ಬರ್ತಿದ್ದಂಗೆ ಹಿಂಗೆ ಮೂವ್ ಆಗೋಯ್ತು ಅಲ್ವಾ. ಈ ಡೈರೆಕ್ಷನ್ ಚೇಂಜ್ ಮಾಡೋದಕ್ಕಿಂತ ಮುಂಚೆ ಈ ಲೈನು, ದಿಸ್ ಇಸ್ ದ ಇನಿಷಿಯಲ್ ಡೈರೆಕ್ಷನ್ ಆಫ್ ದ ಆಲ್ಫಾ ಪಾರ್ಟಿಕಲ್, ಇದು ಸೆಂಟ್ರಲ್ ಲೈನ್ ಆಫ್ ದ ನ್ಯೂಕ್ಲಿಯಸ್. ಇವೆರಡೂ ಮಧ್ಯೆ ಇರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಅದನ್ನ ಏನಂತ ಕರಿತೀವಿ, ಇಂಪ್ಯಾಕ್ಟ್ ಪ್ಯಾರಾಮೀಟರ್. So the impact parameter is the perpendicular distance between initial velocity vector of an alpha particle and the center of the target nucleus. Central line of the target nucleus. ಇದು ಮಿನಿಮಮ್ ಯಾವಾಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುತ್ತೆ. ಫಾರ್ ಮಿನಿಮಮ್ ದ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಎಷ್ಟಿರಬೇಕು, 180 ಡಿಗ್ರಿ. ಏನಿಲ್ಲ, ಹೆಡ್ ಆನ್ ಕೊಲಿಷನ್ ಆಯ್ತು ಅಂದ್ರೆ ಡೈರೆಕ್ಟ್ ಹಿಟ್ ಆಯ್ತು ಅಂತ ಇಟ್ಕೋ, ಹಂಗೇ ವಾಪಸ್ ಬರುತ್ತೆ ಅಲ್ವಾ. ತಿರ್ಗಾ ಫಾರ್ ಆರ್ಜ್ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಏನಾಗಿರ್ಬೇಕು, ಕ್ಲೋಸೆಸ್ಟ್ ಅಪ್ರೋಚ್ ಈ ತರ ಇರಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡು, ಫಾರ್ ಮಿನಿಮಮ್ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಎಷ್ಟಿರಬೇಕು, 180 ಡಿಗ್ರಿ ಬ್ಯಾಕ್ ಸ್ಕ್ಯಾಟರಿಂಗ್ ಆಗುತ್ತೆ. ಫಾರ್ ಲಾರ್ಜ್ ಆಂಗಲ್ ಆಫ್ ಸ್ಕ್ಯಾಟರಿಂಗ್ ಏನಾಗಿರ್ಬೇಕು, 0. ನೆಕ್ಸ್ಟ್, ಡಿಫೈನ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂಡ್ ರೈಟ್ ಇಟ್ಸ್ ಫಾರ್ಮುಲಾ, ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳ್ತಾನೆ.
ಏನು ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂದರೆ ಈ ಥರ, ಇದು ಅದೇ ಸೇಮ್ ಪ್ಲಸ್ ಜೆಡ್ ಇರಲಿ ಈ ಥರ. ಈಗ ಒಂದು ಆಲ್ಫಾ ಪಾರ್ಟಿಕಲ್ ಕಳಿಸ್ತೀನಿ, ಹಿಂಗೆ ಬಂತು ಡೈರೆಕ್ಟಾಗಿ ಕಳಿಸ್ತಾ ಇದೀನಿ, ಬರ್ತಾ ಇದೆ. ಇದಕ್ಕೆ ಯಾವ ಎನರ್ಜಿ ಇರುತ್ತೆ? ಮೂವ್ ಆಗ್ತಿದ್ರೆ ಕೈನೆಟಿಕ್ ಎನರ್ಜಿ ಇರುತ್ತೆ. ಈ ಚಾರ್ಜ್ ಇಲ್ಲಿ ಆಲ್ಫಾ ಪಾರ್ಟಿಕಲ್ ಇಲ್ಲಿ ಬರ್ತಾ ಇದ್ದಂಗೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅದ್ರಲ್ಲಿ ವೆಲಾಸಿಟಿ ಏನಾಗುತ್ತೆ? ಆಲ್ಫಾ ಪಾರ್ಟಿಕಲ್ದು 0. ಯಾವಾಗ ಆಗುತ್ತೆ ಅಂದ್ರೆ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಆಫ್ ಆಲ್ಫಾ ಪಾರ್ಟಿಕಲ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ ಆಲ್ಫಾ ಪಾರ್ಟಿಕಲ್ ಆ್ಯಂಡ್ ನ್ಯೂಕ್ಲಿಯಸ್. ಯಾವಾಗ ಎರಡು ಈಕ್ವಲ್ ಆಗಿರುತ್ತೋ ಇದು ಈ ಪಾಯಿಂಟ್ ಅಲ್ಲಿ ಸ್ಟಾಪ್ ಆಗುತ್ತೆ. ಅದನ್ನೇನಂತ ಕರಿತೀವಿ? ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್. ಎಷ್ಟು ಹತ್ರಕ್ಕೆ ಹೋಗ್ತೀಯಾ ನೀನು, ಎಷ್ಟು ಟ್ರೈ ಮಾಡ್ತೀಯೋ ಅಷ್ಟು ಹತ್ರಕ್ಕೆ ಹೋಗ್ಬೋದು ಅಲ್ವಾ? ನೀನು ಎಷ್ಟು ಟ್ರೈ ಮಾಡ್ತೀಯೋ ಅಷ್ಟು ಹತ್ರಕ್ಕೆ ಹೋಗ್ಬೋದು. ದ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಇಸ್ ದ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ಡ್ ಪಾರ್ಟಿಕಲ್. ಅಂದ್ರೆ ಯಾವುದು ಚಾರ್ಜ್ಡ್ ಪಾರ್ಟಿಕಲ್? ಅಂದ್ರೆ ಯಾವ್ದು ಇಲ್ಲಿ ನಾವು ತಗೊಳ್ಳೋದು? ಆಲ್ಫಾ ಪಾರ್ಟಿಕಲ್ and a target nucleus occurring when the particle's initial velocity energy is entirely converted into ಏನಾಗಿರ್ಬೇಕು? potential energy, causing it to stop momentarily and turn back. It is used to estimate size of the nucleus. ಯಾವುದು? distance of closest approach. ಇಂಗೂ ಬರೀ ಇಲ್ಲ ಅಂದ್ರೆ it is the minimum distance between alpha particle from the nucleus where alpha particle velocity is 0 ಅಂತ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. and ಡನ್. ಇಷ್ಟು ಚಾಪ್ಟ್ರು ಇಷ್ಟು ಕ್ವಶನ್ಸ್ ನೋಡ್ಕೊಳ್ಳಿ ಮಕ್ಕಳೇ, 100% ಕವರ್ ಆಗುತ್ತೆ. ಆಯ್ತಾ? ಐ ಕ್ಯಾನ್ ಅಶ್ಯೂರ್ ಯು ದಟ್. 3 ಸರ್ ಕಡಿಮೆ ಕ್ವಶನ್ಸ್ ಅಲ್ವಾ? ಹಂಗಲ್ಲ, ನಾನು 3 ಮಾರ್ಕ್ಸ್ ಅಲ್ಲಿ ಮಾಡಿದ್ದೀನಲ್ವಾ, ಅದನ್ನು ನೋಡ್ಕೋಬೇಕು. 3 ಮಾರ್ಕ್ಸ್ ಅಲ್ಲಿ ಇದೆಯಲ್ವಾ, ಅದು ನೋಡ್ಕೋಬೇಕು. ಇನ್ನೊಂದು 1-2-3 ಎಕ್ಸ್ಟ್ರಾ ಹೇಳ್ತೀನಿ. ಈಗ ಏನು ಗೊತ್ತಾ, ಆಲ್ರೆಡಿ ಹೇಳಿಬಿಟ್ಟಿದ್ದೆ. ಡ್ಯೂ ಟು ಪಾಯಿಂಟ್ ಚಾರ್ಜ್, ಇದೆಲ್ಲೋ ಪಾಯಿಂಟ್ ಇದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ? ಈಸ್ ಈಕ್ವಲ್ ಟು ಕೆ ಅಂದ್ರೆ 1/4πε0 Q/r² ಆಗಿರುತ್ತೆ. ಅದೇ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದಾಯ್ತು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗಿರುತ್ತೆ ರೀ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗಿರುತ್ತೆ? V is equal to K Q/r. ಇದು ಗ್ರಾಫ್ ಫ್ಲಾಟ್ ಮಾಡು ಅಂತ ಕೇಳ್ತಾನೆ. ಯಾವುದು? ಇದಕ್ಕೆ ಗ್ರಾಫ್ ಫ್ಲಾಟ್ ಮಾಡು. ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಯಾವ್ದು ತಗೋಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್ ತಗೊಂಡ್ರೆ ಇಲ್ಲಿ ನೋಡಿ, ಇದೊಂದು ಸರ್ಕಲ್ ಹಾಕ್ತೀನಿ ಈ ತರ. ಸರ್ಕಲ್ ಒಂದು, ಇದು ಪೊಟೆನ್ಷಿಯಲ್ ಡ್ರಾ ಮಾಡ್ತೀನಿ. ಪೊಟೆನ್ಷಿಯಲ್, ಇದು ಡಿಸ್ಟೆನ್ಸ್. ಇಲ್ಲೊಂದು ಸರ್ಕಲ್ ಎಳಿತೀನಿ. ಹಿಂಗೆ ಹೇಳಿದ್ರೆ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡು ಇಲ್ಲೇನಾಗಿರುತ್ತೆ? 0. ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹಿಂಗೆ ಬರುತ್ತೆ ಗ್ರಾಫ್ ಅಲ್ವಾ? ಇದಕ್ಕೆ ಏನಾಗಿರುತ್ತೆ? ಪೊಟೆನ್ಷಿಯಲ್ ವಿಲ್ ಬಿ ಸೇಮ್ ಆಸ್ ಅಟ್ ದ ಸರ್ಫೇಸ್. ಇದು ಈ ಥರ ಬರುತ್ತೆ ಅಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ 0, ಇಲ್ಲೇನಾಗಿರುತ್ತೆ? ಈ ಪ್ರಪೋರ್ಷನಲ್ ಟು 1/r². ಇಲ್ಲೇನಾಗಿರುತ್ತೆ? ಇದು ರೇಡಿಯಸ್ r ಅಂತ ತಗೊಂಡ್ರೆ ಇಲ್ಲಿ ಈ ಪ್ರಪೋರ್ಷನಲ್ ಟು 1/radius² ಆಗಿರುತ್ತೆ. ಇಲ್ಲಿ ಬಂದ್ರೆ V ಅಟ್ ದ ಸೆಂಟರ್, ಇಲ್ಲಿ V ಇನ್ಸೈಡ್ ಅಂತ ಬರೆದು ಬಿಡ್ತೀನಿ. V ಇನ್ಸೈಡ್ ಇಸ್ ಈಕ್ವಲ್ ಟು V ಆನ್ ಸರ್ಫೇಸ್ ಇಸ್ ಟು ರೇಡಿಯಸ್ r ತಗೊಂಡಿದ್ರೆ ಅದೇ ಸೇಮ್ K Q/r ಆಗುತ್ತೆ. ಅದೇ ಇಲ್ಲಿ ತಗೊಂಡ್ರೆ V ಪ್ರಪೋರ್ಷನಲ್ ಟು 1/r ಅಲ್ವಾ? ದೆನ್ V ಔಟ್ಸೈಡ್ ಏನಾಗಿರುತ್ತೆ? K Q/r. ಈ ಥರ ತಗೋಬೇಕು. ಹೌದಾ? ನೆಕ್ಸ್ಟ್, ಸೊ ಈಗ ಎಲೆಕ್ಟ್ರಿಕ್ ಡೈಪೋಲ್ ಇದೆ. ಈ ಥರ ಎಲೆಕ್ಟ್ರಿಕ್ ಡೈಪೋಲ್ ಇದೆ ಅಲ್ವಾ? ಹಿಂಗೆ ತಗೊಂತೀಯ. ಎಲೆಕ್ಟ್ರಿಕ್ ಡೈಪೋಲ್ ತಗೊಂಡ್ರೆ ಇದು ಯಾವ ಪಾಯಿಂಟ್? ಇದು ಆಕ್ಸಿಯಲ್ ಪಾಯಿಂಟ್. ಇದ್ಯಾವ್ದಿದು? ಈಕ್ವಿಟೋರಿಯಲ್ ಪಾಯಿಂಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಆಕ್ಸಿಯಲ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಈಕ್ವಿಟೋರಿಯಲ್ ಪಾಯಿಂಟ್ ತಗೊಂಡ್ರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಏನಾಗಿರುತ್ತೆ? r³ ಆಗಿರುತ್ತೆ ಅಲ್ವಾ? ಅದೇ ಪೊಟೆನ್ಷಿಯಲ್ ತಗೊಂಡ್ರೆ V ಅಲಾಂಗ್ ಆಕ್ಸಿಯಲ್ ತಗೊಂಡ್ರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು 1/r² ಆಗಿರುತ್ತೆ. ಅದೇ ಈಕ್ವಿಟೋರಿಯಲ್ ಲೈನ್ ತಗೊಂತೀನಿ ಅಂತ ಇಟ್ಕೋ, ಏನಾಗಿರುತ್ತೆ? 0. ವೆರಿ ಗುಡ್, ಕರೆಕ್ಟ್. ಆ ಥರ ಆಯ್ತಾ? ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. 3 ಮಾರ್ಕ್ಸಲ್ಲೂ ಕವರ್ ಆಗಿದೆ. ಇಷ್ಟು ನೋಡ್ಕೊಳ್ಳಿ. ಇನ್ನೊಂದು ಸಜೆಷನ್ ಏನು ಗೊತ್ತಾ? ಸೆಕೆಂಡ್ ಚಾಪ್ಟ್ರಲ್ಲಿ ಚಿಕ್ಕ ಫಾರ್ಮುಲಾಸ್ ಇದೆ. ಡೈರೆಕ್ಟ್ ಫಾರ್ಮುಲಾಸ್ ಅಲ್ಲಿ ಡೈರೆಕ್ಟ್ ನ್ಯೂಮೆರಿಕಲ್ಸ್ ಕೇಳ್ತಾನೆ, ಅದನ್ನು ನೋಡ್ಕೊಳ್ಳಿ. ದಟ್ಸ್ ಮೈ ಸಜೆಷನ್. ಮಕ್ಕಳೇ ರಿಕ್ವೆಸ್ಟ್ ಮಾಡಿದ್ರಿ ಯಾವುದು? 2 ಮಾರ್ಕ್ಸ್ ನೋಡಿ, ನೀವು ರಿಕ್ವೆಸ್ಟ್ ಮಾಡಿ ನಾನು ಮಾಡ್ಕೊಡ್ತೀನಿ. MCQs ಕೇಳಿದ್ದೀರಾ, ಅದು ಮಾಡ್ಕೊಡ್ತೀನಿ. ಆದ್ರೆ ಯಾರು 5 ಮಾರ್ಕ್ಸ್ ಕೇಳಿಲ್ಲ. ಯಾವುದು 5 ಮಾರ್ಕ್ಸ್ ನ್ಯೂಮೆರಿಕಲ್ಲು? ನೀವು ಕೇಳ್ದಿರಲಿ, ಅದು ಹೇಳ್ತೀನಿ. ಐ ಹ್ಯಾವ್ ಸೆಲೆಕ್ಟೆಡ್ 2 ಚಾಪ್ಟರ್ಸ್, 2 ಇಂಪಾರ್ಟೆಂಟ್ ಚಾಪ್ಟರ್ಸ್. ಅಲ್ಲಿ ಬರೋ ಫಾರ್ಮುಲಾ ಬಹೆಟ್ ಹಾಕು. ಫಾರ್ಮುಲಾ ಚೆನ್ನಾಗಿ ನೋಡ್ಕೋ. ಹೆಂಗಿದ್ರು ಇಂಗ್ಲೀಷ್ ಬರುತ್ತೆ, ಕ್ವಶನ್ ಅರ್ಥ ಮಾಡ್ಕೋ, ಡೇಟಾ ತಗೋ, ಫಾರ್ಮುಲಾ ಚೂಸ್ ಮಾಡು, ಆನ್ಸರ್ ಮಾಡು. ಆ್ಯಂಡ್ ನಿಮ್ಗೆ ಇನ್ನೊಂದಿದೆ, ಏನು ಗೊತ್ತಾ? ಈ ಹಿಂದೆ ಮಾಡಿದ್ದು 5 ಮಾರ್ಕ್ಸ್ ಡಿರವೇಷನ್ನು
3 ಮಾರ್ಕ್ಸ್ ಕ್ವಶನ್ನು. ಮತ್ತೆ ಇದು ಇಲ್ಲಿ ಏನು ಸ್ಲೈಡಲ್ಲಿ ಏನು ಮಾಡ್ಕೊಟ್ಟಿದ್ದೀನಿ, ದಿಸ್ ಈಸ್ ಅವೈಲಬಲ್. ನಮ್ದೊಂದು ವಾಟ್ಸಪ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ. ಆ ಡಿಸ್ಕ್ರಿಪ್ಷನ್ ಮೇಲೆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ, ಯು ವಿಲ್ ಕಮ್ ಟು ದ ಚಾನಲ್ ಅಂಡ್ ಯು ವಿಲ್ ಗೆಟ್ ದಿಸ್ PDF ಫೈಲ್. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. And man, yes, we can end.